ಕೆಲವೊಂದ್ಸಲ ಡಾಕ್ಟರ್ಗಳು ಕೂಡ ಹೇಳ್ತಾರೆ ವೈನ್ ಆರೋಗ್ಯಕ್ಕೆ ಒಳ್ಳೆಯದು, ನೀವು ವೈನ್ ಕುಡೀರಿ ನಿಮ್ಮ ವಯಸ್ಸು ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ರೆಸ್ವೆರಿಟ್ರಾಲ್ ಅದು ವೈನಲ್ಲಿ ಅದು ಇರೋದ್ರಿಂದ ಅಂದರೆ ತುಂಬ ಅದು ಡೋಸು ಕಮ್ಮಿ ಇರಬೇಕು. ಹಾಗೆ ಅಂದ್ಕೊಂಡು ನಾನು ಏಜಿಂಗು ನಂದು ನಿಂತೋಗ್ಬೇಕು, ನಾನು ಹೆಂಗಾಗಬೇಕು ಅಂತ ಜಾಸ್ತಿ ಕುಡಿದ್ರೆ ಎಥನಾಲ್ ಇರುತ್ತೆ, ಅದು ಲಿವರ್ ಡ್ಯಾಮೇಜ್ ಮಾಡಿಬಿಡುತ್ತೆ. ದ್ರಾಕ್ಷಿ ಅಂದರೆ ನೀವು ಹೇಳ್ತಿರೋದು ದ್ರಾಕ್ಷಿ ಹಣ್ಣು ಅಥವಾ ದ್ರಾಕ್ಷಿ ಹಣ್ಣು ಅದನ್ನೇ ತಿಂದಾಗ ಏನಾಗುತ್ತೆ ಅಂದರೆ ಸಿಪ್ಪೆ ಜೊತೆಗೆ ಅದು ಸಿಪ್ಪೆ ಮತ್ತೆ ಬೀಜದ ಜೊತೆಗೂ ತಿಂದರೆ ಒಳ್ಳೇದದು. ಸುಮ್ಮನೆ ಹಾಗೆ ಕನ್ಸ್ಯೂಮ್ ಮಾಡಿಬಿಡೋದು, ಅದರಲ್ಲೂ ಇರುತ್ತೆ. ರೆಸ್ವೆರಿಟ್ರಾಲ್ ಸಲುವಾಗಿ ನೀವು ವೈನ್ ಕುಡಿಬೇಕಂತಾನೆ ಇಲ್ಲ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಹಂಗಾರೆ ಒಳ್ಳೆ ಪರ್ಮಿಷನ್ ಸಿಕ್ತು ಅಂತ ಇಲ್ಲ. ಪೇನ್ ಬಾಡಿಲೇ ಪೇನ್ ಕಿಲ್ಲರ್ ಇದೆ, ಎಂಡಾರ್ಫಿನ್ ಪೇನ್ ಕಿಲ್ಲರ್, ಆ ಥರ ಎಲ್ಲದೂ ಬಾಡಿಲಿ ಇದೆ. ಬಟ್ ನಮಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರಬೇಕು ಅದನ್ನ. ಈ ಪೇನ್ ಕಿಲ್ಲರ್ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೆಂಗೆ? ಎಕ್ಸಸೈಸ್ ಮಾಡಬೇಕು. ಮಸಲ್ ಇದಾದಾಗ ಬಿಡುಗಡೆ ಆಗಂಥದ್ದು ಎಂಡಾರ್ಫಿನ್ ಅಂತ ಒಂದು ಹಾರ್ಮೋನ್. ಅದು ಸೆಲ್ ಡ್ಯಾಮೇಜ್ಗಳೇನಾದ್ರು ಆಗಿರುತ್ತೆ, ಪ್ರತಿದಿನ ಡ್ಯಾಮೇಜ್ ಆಗ್ತಾ ಇರುತ್ತೆ. ನಾವು ನಿದ್ದೆ ಮಾಡ್ತೀವಲ್ಲ, ಮಲ್ಕೊಂಡಾಗ ಆ ರಿಪೇರ್ ಪ್ರಾಸೆಸ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ಆ ಗಟ್ ಮೈಕ್ರೋಬ್ಸ್ ಚೆನ್ನಾಗಿದ್ರೆ ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಅದು ಮೂಡ್ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು ನಾವು. ಅದಕ್ಕೆ ಪ್ರೋಬಯೋಟಿಕ್ಸ್, ಮಜ್ಜಿಗೆ, ಮೊಸರು, ಉಪ್ಪಿನಕಾಯಿ. ಪ್ರಗತಿಪರರು ಒಂದಷ್ಟು ಜನ ಫ್ರೆಂಡ್ಸ್ ನಂಗಿದ್ದಾರೆ, ಹೋದರೆ ಅವರು ಎಲ್ಲರೂ ನೀರಿಲ್ಲದೆ ಎಣ್ಣೆ ಹೊಡಿತಾ ಇದ್ದಾರೆ. ನಾನು ಏನಪ್ಪ ಇವರು ಈ ಥರ ಅಂತ ನನಗೆ ಆಶ್ಚರ್ಯ. ನನಗೆ ನಾವು ಹಿಂಗೆ ದೋಸ್ತ ಅಂತಂದ್ರು. ಇಲ್ಲ, ಖಂಡಿತ ಅವ್ರದ್ದು ಏನೋ ಅವ್ರ ಅದೃಷ್ಟ ಚೆನ್ನಾಗಿದೆ, ಲಿವರ್ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಇವತ್ತು ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ನನಗನ್ನಿಸ್ತು, ಅದು ವೈನ್ ಬಗ್ಗೆ. ಯೂಶ್ವಲಿ ಕೆಲವೊಂದು ಸಲ ನಾವು ಅವಾಗವಾಗ ಈ ಬೇರೆ ಬೇರೆ ದೇಶಗಳ ಯೂನಿವರ್ಸಿಟಿಗಳು ಮಾಡಿರೋ ಅಧ್ಯಯನಗಳನ್ನ ನೋಡ್ತಿರ್ತೀವಿ. ಏನಂದರೆ ನೀವು ವಿಸ್ಕಿನ ದಿನಕ್ಕೆ 1 ಪೆಗ್ ಕುಡಿದ್ರೆ ನಡೆಯುತ್ತೆ, ಬಿಯರ್ನ ನೀವು 1 ಗ್ಲಾಸ್ ಕುಡಿಬೋದು ನೀವು, ಈ ಥರ ಎಲ್ಲ ನೋಡ್ತಿರ್ತೀವಿ. ಆಮೇಲೆ ಅವಾಗವಾಗ ವೈನ್ ಬಗ್ಗೆ ಕೂಡ ಬರ್ತಿರುತ್ತೆ. ಕೆಲವೊಂದ್ಸಲ ಡಾಕ್ಟರ್ಗಳು ಕೂಡ ಹೇಳ್ತಾರೆ ವೈನ್ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಿರ್ತಾರೆ. ಹೀಗಾಗಿ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ನಿಜವಾಗ್ಲೂ ವೈನ್ ಈಗ ನಾವು ಬೇರೆ ಬಿಟ್ಬೋಣ, ಯಾವುದು ಬಿಯರು, ವಿಸ್ಕಿ, ಬೇರೆ ಬೇರೆ ಡ್ರಿಂಕ್ಸ್ಗಳನ್ನ ಬಿಟ್ಬೋಣ. ವೈನ್ ಅಂತ ತಗೊಂಡಾಗ ಸ್ಯಾಂಕ್ಟಿಟಿ ಇದೆ. ಬೇರೆ ಒಂದು ಡ್ರಿಂಕ್ಸ್ಗಳಿಗೆ ಇಲ್ದಿರುವಂಥ ಒಂದು ಕ್ವಾಲಿಟಿ ನಾವು ಅದಕ್ಕೆ ನಾವೇ ಕೊಟ್ಟಿದ್ದೀವಿ. ವೈನ್ ಅಂದರೆ ಒಳ್ಳೆಯದು ಅನ್ನೋ ಥರದ್ದು. ಬಟ್ ಅದು ನಿಜಕ್ಕೂ ಒಳ್ಳೆಯದಾ? ಎಷ್ಟು ಒಳ್ಳೆಯದು? ಯಾರು ಸೇವನೆ ಮಾಡಬೇಕು? ಅದ್ರ ಬಗ್ಗೆ ಸರ್, ಅದೇ ಇದೊಂದು ಕಾಂಟ್ರವರ್ಷಿಯಲ್ ಟಾಪಿಕ್ಕು. ಸಾಮಾನ್ಯ ನೀವು ಹೇಳ್ದಾಗೆ ವೈನ್ ಕೆಲವೊಂದು ಆರ್ಟಿಕಲ್ ಇರುತ್ತೆ, ವೈನ್ ಒಳ್ಳೆಯದು ಅಂತ ಬರೀತಾರೆ. ಕೆಲವರು ಇಲ್ಲ, ವೈನ್ ಏನು ಒಳ್ಳೆಯದಲ್ಲ, ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅಂತ ಅಂತಾರೆ. ಹಾಗಾದರೆ ವೈನ್ ಅಂದರೆ ಏನು ಎಕ್ಸಾಕ್ಟ್ಲಿ? ಅದು ಯಾವ ರೀತಿ ನಮ್ಮ ದೇಹದಲ್ಲಿ ಏನೇನು ಅದು ಒಂದು ಎಫೆಕ್ಟ್ ಮಾಡುತ್ತೆ, ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ, ವೈನ್ ಅಂತ ತಗೊಂಡ್ರೆ 3 ಮುಖ್ಯವಾಗಿ ಅದರಲ್ಲಿ ಅಂಶಗಳನ್ನು ನಾವು ಗಮನಿಸಬೇಕು. ಮೊದಲನೇದು ಅಬ್ಸಾರ್ಪ್ಷನ್. ವೈನ್ ಬಾಡಿಲಿ ಹೇಗೆ ಅದು ಅಬ್ಸಾರ್ಬ್ ಆಗುತ್ತೆ. ಆಮೇಲೆ ವೈನ್ ಹೇಗೆ ಮೆಟಬಲೈಸ್ ಆಗುತ್ತೆ ಅಂದರೆ, ಅಬ್ಸಾರ್ಬ್ ಆದಾಗ ಈಗ ನಾವು ಏನೇ ಸೇವನೆ ಮಾಡಿದ್ರು ದೇಹದ ಒಳಗಡೆ ಹೋಗಿ ಅದು ಸ್ಮಾಲ್ ಕಾಂಪೌಂಡ್ ಆಗಿ ಅದು ಮೆಟಬಲೈಸ್ ಆಗಬೇಕು. ಆಮೇಲೆ ಇದರಲ್ಲಿ ವೈನಲ್ಲಿ ಏನು ಆ್ಯಕ್ಚುಲಾಗಿ ವೈನಲ್ಲಿ ಏನಿದೆ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ವೈನಲ್ಲಿ 2 ಇದೆ, ಅಮೃತನೂ ಇದೆ, ಸ್ವಲ್ಪ ಪ್ರಮಾಣದ ಟಾಕ್ಸಿನೂ ಇದೆ ಅಂತಲೇ ನಾವು ಹೇಳ್ಬಹುದು, ಸ್ವಲ್ಪ. ಹಾಗಾಗಿ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ಗಳು ಇದೆ. ಹಾಗಾಗಿ ವೈನ್ ಅಂತ ನಾವು ನೋಡಿದಾಗ ಅದರಲ್ಲಿ 2 ಮುಖ್ಯವಾಗಿ ಕಾಂಪೌಂಡ್ಗಳಿದೆ. ಪಾಲಿಫಿನಾಲಿಕ್ ಕಾಂಪೌಂಡ್ಸ್ ಅಂತ ಒಂದು ಕರಿತೀವಿ, ಮತ್ತು ಎಥನಾಲ್. ಇವೆರಡೇ ಇರೋದು, ಪಾಲಿಫಿನಾಲಿಕ್ ಕಾಂಪೌಂಡ್ಸು ಮತ್ತು ಎಥನಾಲ್. ಆ ಪಾಲಿಫಿನಾಲಿಕ್ ಕಾಂಪೌಂಡ್ಸ್ ಅಂದರೆ ಫ್ಲೆವಿನಾಯ್ಡ್ಸು, ನಾನ್ ಫ್ಲೆವಿನಾಯ್ಡ್ಸ್ ಅಂತ ಕರಿತೀವಿ. 2 ಇರುತ್ತೆ ಅದರಲ್ಲಿ, ಫ್ಲೆವಿನಾಯ್ಡ್ಸು ಮತ್ತು ನಾನ್ ಫ್ಲೆವಿನಾಯ್ಡ್ಸು. ಈ ನಾನ್ ಫ್ಲೆವಿನಾಯ್ಡ್ಸಲ್ಲಿ ರೆಸ್ವೆರಿಟ್ರಾಲ್ ಅಂತ ನೀವು ಕೇಳಿರ್ಬೋದು, ಮತ್ತು ಎಲಾಜಿಕ್ ಆ್ಯಸಿಡು. ಇದು ಆ್ಯಕ್ಚುಲಾಗಿ ಒಂದು ಅಮೃತ ಅಂತ. ಅಂದರೆ ವೈನಲ್ಲಿ ಮೇಯ್ನು ನಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಒಂದು ಮುಖ್ಯವಾದ ಅಂಶ ಯಾವ್ದಾದ್ರು ಇದೆ ಅಂತಂದರೆ ಅದು ರೆಸ್ವೆರಿಟ್ರಾಲ್ ಅನ್ನೋ ಒಂದು ಕೆಮಿಕಲ್. ಅದು ಅದ್ರ ಜೊತೆ ಎಲಾಜಿಕ್ ಆ್ಯಸಿಡ್ ಅಂತ ಕರಿತೀವಿ. ಇದೆರಡು ಬಹಳ ಮುಖ್ಯ. ಇದರ ಜೊತೆಯಲ್ಲಿ ಎಥನಾಲ್ ಇರುತ್ತೆ. ಎಥನಾಲ್ ಆಲ್ಕೋಹಾಲ್. ಇದು ಪಾಲಿಫಿನಾಲಿಕ್ ಕಾಂಪೌಂಡ್ಸ್, ನಾನ್ ಫ್ಲೆವಿನಾಯ್ಡ್ಸ್ ಅಂತ ಕೆಮಿಕಲ್ಸ್ಗಳು. ಇದು ನಾನ್ ಫ್ಲೆವಿನಾಯ್ಡ್ಸ್ ಅಂತ ಕರಿತೀವಿ. ಮೊದಲನೇದಾಗಿ ಈಗ ವೈನ್ ಸೇವನೆ ಮಾಡ್ತಾರಲ್ಲ, ಅದು ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕು. ಅಂದರೆ ಅದೇನಾಗುತ್ತೆ, ಸಣ್ಣ ಕರಳಿನ ಈಗ ಸೇವನೆ ಮಾಡ್ತೀವಿ, ಅದು ಸಣ್ಣ ಕರಳಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತದು. ಅದು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಆವಾಗ ಏನಾಗುತ್ತೆ, ಸಣ್ಣ ಕರಳಿನಿಂದ ರಕ್ತ ಕದು ಹೋಗುತ್ತೆ. ಇದೇ ರೀತಿ ಹೊಟ್ಟೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ಟಮಕ್
ಸ್ಟಮಕಲ್ಲೂ ಸಹ ಒಂದು 80% ನಮಗೆ ಸ್ಮಾಲ್ ಇಂಟೆಸ್ಟೈನಲ್ ಆದರೆ ಒಂದು 20% ಹೊಟ್ಟೆಯಲ್ಲಿ ಸ್ಟಮಕ್ ಅಂತ ಏನಿದೆ ಅಲ್ಲೂ ಸಹ ಇದು ರಕ್ತಕ್ಕೆ ಅದು ಹೀರ್ಕೊಂಡು ರಕ್ತಕ್ಕೆ ಅದನ್ನು ಬಿಡುಗಡೆ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ವೈನು ದೇಹದಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ಲ ಅದ್ರ ಥ್ರೂ. ನಂತರ ದೇಹಕ್ಕೆ ನಾವು ಏನೇ ಸೇವನೆ ಮಾಡಿದ್ರೂ ಅದು ಫೈನಲ್ ಆಗಿ ಮೆಟಬಲೈಸ್ ಆಗಿ ಅದು ದೇಹದಿಂದ ಹೊರಗೆ ಹೋಗುತ್ತದು. ಅಂದರೆ ಒಳ್ಳೆಯ ಅಂಶಗಳನ್ನು ದೇಹ ಹೀರ್ಕೊಳ್ಳುತ್ತೆ, ಅಂದರೆ ಜೀವಕೋಶಗಳು ಏನಿದೆ ಅದನ್ನು ತಗೊಳುತ್ತದು. ಆಮೇಲೆ ಅದರಲ್ಲಿ ಏರುವ ಟಾಕ್ಸಿನ್ಸ್ ಅಂತ ಏನಿದೆ ಅದೇನಾಗುತ್ತೆ ಅಂದರೆ ನಮ್ಮ ಲಿವರ್, ಅದಕ್ಕೆ ಲಿವರ್ ಅಂತದ್ದು ಅನ್ನೋದು ಇದೆಯಲ್ಲ ತುಂಬ ಅದ್ಭುತವಾದದ್ದು. ಅದು ಏನೇ ವಿಷ ತಗೊಂಡ್ರು ಅದನ್ನು ನಿರ್ವಿಷಯುಕ್ತ ಮಾಡುವಂತಹ ಒಂದು ಕೆಪಾಸಿಟಿ ಇರೋದು ಲಿವರ್ಗೆ ಮಾತ್ರ. ಹಾಗಾಗಿ ನಮ್ಮ ಲಿವರ್ನ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು. ಇತ್ತೀಚೆಗೆ ನಿಮಗೆ ಗೊತ್ತಿದೆ ಫ್ಯಾಟಿ ಲಿವರ್ ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರಲ್ಲಿ ಕ್ಯಾನ್ಸರ್ ಆಗಿರ್ಬೋದು, ಹೆಪಟೈಟಿಸ್ ಇದೆಲ್ಲ ಕೇಳ್ತೀವಲ್ಲ. ಲಿವರು ತುಂಬ ಮುಖ್ಯ. ಏಕೆಂದರೆ ದೇಹದಲ್ಲಿ ನಾವು ಏನೇ ಸೇವನೆ ಮಾಡಿ ಏನೇ ತಗೊಂಡ್ಲಿ, ಈಗ ಕೆಮಿಕಲ್ಲು ಯಾವುದೋ ಒಂದು ಫುಡ್ ಅಡಿಟಿವ್ಸು, ಕಲರಿಂಗ್ ಏಜೆಂಟು ಅಥವಾ ಪೆಸ್ಟಿಸೈಡಿನ್ಸ್ ಏನೋ ಒಂದು ದೇಹಕ್ಕೆ ಹೋಯ್ತು ಅಂದರೆ ಅದು ರಕ್ತದಿಂದ ಹೊರಗಡೆ ಹೋಗಲೇಬೇಕದು. ಅದು ಹಾಗೆ ಇರೋಕ್ಕಾಗೋದಿಲ್ಲ, ಇದ್ದರೆ ನಮ್ಮ ದೇಹನ ಡ್ಯಾಮೇಜ್ ಮಾಡುತ್ತೆ. ಸೊ ಲಿವರ್ಗೆ ಹೋಗುತ್ತೆ. ಈಗ ವೈನ್ ಸೇವನೆ ಮಾಡಿದ್ರು ಅಂದಾಗ ಅದು ಅಬ್ಸಾರ್ಬ್ ಆಯಿತು, ರಕ್ತಕ್ಕೆ ಹೋಯ್ತು, ರಕ್ತದಿಂದ ಎಲ್ಲ ಕಡೆ ಹೋಯ್ತು, ನಂತರ ಲಿವರ್ಗೆ ಹೋಗುತ್ತದು. ಲಿವರಲ್ಲಿ ಏನಾಗುತ್ತೆ, 2 ಎನ್ಸೈಮ್ಗಳಿದೆ. ಎನ್ಸೈಮ್ ಅಂದರೆ ಕಿಣ್ವ ಅಂತ. ಮೊದಲನೇದು ಏನು ಮಾಡುತ್ತೆ ಅಂದರೆ ಈ ಎಥನಾಲ್ ಅಂತ ಏನಿದೆ ಆಲ್ಕೋಹಾಲ್, ಅದನ್ನು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ ಒಂದು ಎನ್ಸೈಮ್ ನೇಮ್ ಅದರದ್ದು. ಅದೇನು ಮಾಡುತ್ತೆ, ಆಲ್ಕೋಹಾಲ್ನ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಲ್ಡಿಹೈಡ್ ಅಂತ ಅದೊಂದು ಕೆಮಿಕಲ್, ಅದು ಮೊದಲನೇ ಸ್ಟೆಪ್. ನಂತರ ಏನು ಮಾಡುತ್ತೆ, ಈ ಆಲ್ಡಿಹೈಡ್ ಇದೆಯಲ್ಲ, ಇನ್ನೊಂದು ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಅಂತ ಇನ್ನೊಂದು ಎನ್ಸೈಮ್ ಇದೆ. ಅದೇನು ಮಾಡುತ್ತೆ, ಅದನ್ನು ಅಸಿಟಿಕ್ ಆ್ಯಸಿಡ್ ಮಾಡುತ್ತೆ. ಅಸಿಟಿಕ್ ಆ್ಯಸಿಡ್ ನಂತರ ಅಸಿಟೈಲ್ ಕೋಯೆನ ಒಂದು ಕೋಎನ್ಸೈಮ್ ಆಗುತ್ತೆ. ನಂತರ ಅದೇನಾಗುತ್ತೆ, ಸಿಟ್ರಿಕ್ ಆ್ಯಸಿಡ್ ಅಂತ ಒಂದು ಪಾತ್ವೆ ಇದೆ. ಆ ಪಾತ್ವೆಗೆ ಹೋಗಿ ಅದು ಅಲ್ಲಿಂದ ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಇದು ಅಬ್ಸಾರ್ಪ್ಷನ್ನು ಮತ್ತು ಮೆಟಬಾಲಿಸಮು, ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಬಯೋ ಆ್ಯಕ್ಟಿವ್ ಕಾಂಪೌಂಡ್ ಅಂದರೆ ಎಲಾಜಿಕ್ ಆ್ಯಸಿಡ್ ಮತ್ತು ರೆಸ್ವೆರಿಟ್ರಾಲ್ ಅಂತ ಭಾಳ ಮುಖ್ಯವಾದದ್ದು. ಇದು ಈ ಎನ್ಸೈಮ್ಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಆಲ್ಕೋಹಾಲ್ ತಗೊಂಡ್ರೂ ಸಹ ಏನಾಗಲ್ಲ, ಅದರ ಪ್ರಮಾಣ ಕಮ್ಮಿ ಇರಬೇಕು. ಹಂಗೆ ಅಂದ್ಕೊಂಡು ನಾವು ವೈನು ಒಳ್ಳೆಯದು ಅಂತೇಳಿ ತುಂಬ ಅದನ್ನು ಕುಡಿತಾ ಬಂದರೆ ಎಥನಾಲ್ ಇರುತ್ತೆ, ಅದು ನಮ್ಮ ಲಿವರ್ ಮೇಲೆ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಇರೋಂತಹ ನಾನ್ ಫ್ಲೇವಿನಾಯ್ಡ್ಸ್ ಹೇಳಿದ್ನಲ್ಲ, ರೆಸ್ವೆರಿಟ್ರಾಲ್ ಎಲ್ಲಿರುತ್ತೆ ಅಂತಂದರೆ ಈ ದ್ರಾಕ್ಷಿ ಇರುತ್ತಲ್ಲ, ಕೆಂಪು ದ್ರಾಕ್ಷಿ, ಅದರ ಸಿಪ್ಪೆಲಿರುತ್ತೆ. ಆ ಬೀಜದ ಮೇಲೂ ಇರುತ್ತೆ ಮತ್ತು ಸಿಪ್ಪೆಲ್ಲೂ ಇರುತ್ತೆ. ಈ ವೈನ್ ಪ್ರಿಪ್ರೇಷನ್ ನಿಮಗೆ ಗೊತ್ತಿರ್ಬೋದು. ವೈನ್ ಹೆಂಗೆ ಮಾಡ್ತಾರೆ ಹೇಳಿ, ಅದನ್ನು ತುಳಿತಾರೆ, ಕ್ರಷ್ ಮಾಡ್ತಾರೆ. ಅದನ್ನು ಕ್ರಷ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೆಸ್ವೆರಿಟ್ರಾಲು ಅದು ವೈನಲ್ಲಿ ರಿಲೀಸ್ ಆಗ್ತಾ ಬರುತ್ತೆ. ಆಮೇಲೆ ಆ ಬೀಜ ಇದೆಯಲ್ಲ ಅದರಲ್ಲೂ ಇರುತ್ತೆ, ಬೀಜದ ಸಿಪ್ಪೆ ಇರುತ್ತಲ್ಲ ಅದರಲ್ಲೂ ರೆಸ್ವೆರಿಟ್ರಾಲ್ ಇರುತ್ತೆ. ಮತ್ತು ಹಣ್ಣು ಮೇಲೆ ಇದೆಯಲ್ಲ ಸಿಪ್ಪೆ, ಅದರಲ್ಲೂ ರೆಸ್ವೆರಿಟ್ರಾಲ್ ಇರುತ್ತೆ. ತುಂಬ ಅದ್ಭುತವಾದ ಒಂದು ಕೆಮಿಕಲ್ ಅಂತ ಅನ್ಬೋದು ರೆಸ್ವೆರಿಟ್ರಾಲು. ನಮ್ಮ ದೇಹದಲ್ಲಿ ಸೆಲ್ಸ್ಗಳನ್ನ ಚೆನ್ನಾಗಿಡೋ ಅಂಥದ್ದು, DNA ಡ್ಯಾಮೇಜ್ನ ರಿಪೇರ್ ಮಾಡೋ ಅಂಥದ್ದು, ಮತ್ತು ದೇಹನ ಆರೋಗ್ಯಕರವಾಗಿಡೋ ಅಂಥದ್ದು, ಸೆಲ್ಯುಲಾರ್ ಏಜಿಂಗ್ ಅಂತ ಅಂತೀವಲ್ಲ ಅದನ್ನೆಲ್ಲ ಕಮ್ಮಿ ಮಾಡೋ ಅಂಥದ್ದು ಈ ಶಕ್ತಿ ಇದಕ್ಕಿದೆ. ಸೆಲ್ ಸರ್ವೈವಲ್ ಅಂತೆಲ್ಲ ಅಂತೀವಲ್ಲ, ಅಂಥ ಒಂದು ಶಕ್ತಿ ಇದಕ್ಕಿದೆ. ಈ ರೆಸ್ವೆರಿಟ್ರಾಲ್ ಬರೀ ಈ ವೈನಲ್ಲಿ ಮಾತ್ರ ಅಲ್ಲ, ನಿಮಗೆ ಹಿಪ್ಪನೇರಳೆ ಹಣ್ಣು ಅಂತ ಇದೆಯಲ್ಲ, ತುಂಬ ಹಣ್ಣುಗಳಲ್ಲಿ ಇದೆ ರೆಸ್ವೆರಿಟ್ರಾಲ್. ಸುಮಾರು ಈ ಬೆರೀಸ್ಗಳಲ್ಲೂ ರೆಸ್ವೆರಿಟ್ರಾಲ್ ಇದೆ. ಆದರೆ ಸಾಮಾನ್ಯವಾಗಿ ನಿಮಗೆ ಅದೆಲ್ಲ ಸಿಕ್ಕೋದಿಲ್ಲ. ವೈನ್ ಅಂದರೆ ರೆಡಿ ಸಿಕ್ಕುತ್ತೆ. ಸೊ ರೆಸ್ವೆರಿಟ್ರಾಲ್ ಮತ್ತು ಎಲಾಜಿಕ್ ಆ್ಯಸಿಡ್ ಇವೆರಡು ಅದರಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಕಾಂಪೌಂಡ್ಗಳು. ಸೊ ಇದನ್ನು ನಾವು ಸೇವನೆ ಮಾಡಿದಾಗ ಕೆಲವೊಂದು ಪಾತ್ವೇಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ರೆಸ್ವೆರಿಟ್ರಾಲ್ ದೇಹದ ಒಳಗಡೆ ಹೋದಾಗ ಜೀವಕೋಶದಲ್ಲಿ ಕೆಲವೊಂದು ಪಾತ್ವೇಗಳು, ನಾನು ಹೇಳಿದೆ ಕೆಮಿಕಲ್ ರಿಯಾಕ್ಷನ್, ಪಾತ್ವೆ ಅಂದರೆ ಕೆಮಿಕಲ್ ರಿಯಾಕ್ಷನ್ಗಳು ಆಗ್ತಾ ಬರುತ್ತೆ. ಮೊದಲನೇದಾಗಿ ಇದು ಆ್ಯಂಟಿ ಇನ್ಫ್ಲಮೇಟರಿ ಅಂತ ನಾವು ಹೇಳ್ತೀವಿ. ಅಂದರೆ ಇನ್ಫ್ಲಮೇಷನ್ ಏನಾದ್ರು ಆದರೆ ಅದನ್ನು ತಡೆಗಟ್ಟುವಂತಹ ಶಕ್ತಿ ಇದಕ್ಕಿದೆ ಅಂತ ನಾವು ಹೇಳ್ತೀವಿ. ಅಂದರೆ ಕೆಲವೊಂದು ಇನ್ಫ್ಲಮೇಷನ್ ಅಂತ ದೇಹದ ಒಳಗಡೆ ಆದರೆ ಅದರಿಂದ ಮುಂದಿನ ದಿನದಲ್ಲಿ ಕಾಯಿಲೆ ಉಂಟಾಗುತ್ತೆ. ಇನ್ಫ್ಲಮೇಷನ್ ನಮಗೆ ಗೊತ್ತಿಲ್ಲ, ಒಳಗಡೆ ಏನೇನು ನಡೀತಾ ಇದೆ ನಮಗೆ ಗೊತ್ತಿಲ್ಲ. ಇನ್ಫ್ಲಮೇಷನ್ ಆದಾಗ ಮುಂದಿನ ದಿನದಲ್ಲಿ ಅದು ಬೇಕಾದಷ್ಟು ಡ್ಯಾಮೇಜ್ಗಳನ್ನು ದೇಹದಲ್ಲಿ ಮಾಡ್ಬೋದು. ಇನ್ಫ್ಲಮೇಷನ್ ಅಂದರೆ ಚಿಕ್ಕದಾಗಿ ಉರಿ ಊತ ಅಂತ, ಅಂದರೆ ಏನಾಗುತ್ತೆ, ಸೆಲ್ಸ್ಗಳು ಒಂದು ಸ್ವಲ್ಪ ಬೇರೆ ಥರ ಡ್ಯಾಮೇಜ್ ಆಗ್ತಾ ಬರುತ್ತೆ. ಹುಣ್ಣು ಅನ್ನೋದಕ್ಕಿಂತ ಒಂದು ನೆಕ್ಸ್ಟ್ ಹಂತದಲ್ಲಿ ಕಾಯಿಲೆಗೆ ಟ್ರಾನ್ಸ್ಫರ್ ಆಗುವ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಅಂತಂತೀವಿ. ದೇಹದಲ್ಲಿ ಈಗ ಏನೋ ಒಂದು ಸ್ಟ್ರೆಸ್ ಆಯಿತು, ಏನೋ ಒಂದು ಕೆಮಿಕಲ್ಲು ನಾವು ಕನ್ಸ್ಯೂಮ್ ಮಾಡಿದ್ರು, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ IL-6 ಅಂತ ಒಂದಿದೆ, TNF ಆಲ್ಫಾ ಅಂತ ಇದೆ, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತ, ಇವೆರಡು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ನಂತರದ ದಿನದಲ್ಲಿ ಇದು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆ ಉಂಟು ಮಾಡ್ಬೋದು, ನಮ್ಮ ಕಿಡ್ನಿ ಡ್ಯಾಮೇಜ್ ಮಾಡ್ಬೋದು, ಲಿವರ್ ಡ್ಯಾಮೇಜ್ ಮಾಡ್ಬೋದು, ಬೇಕಾದಷ್ಟು ತೊಂದರೆಗಳು,
ನ್ಯೂರೋ ಡಿಜೆನರೇಷನ್ ಮಾಡ್ಬೋದು. ಇದೇನೆಂದರೆ ಓವರಾಲು ನಮ್ಮ ದೇಹ ಅನಾರೋಗ್ಯ ಉಂಟು ಮಾಡೋ ಥರ ಮಾಡೋ ಅಂಥದ್ದು ಈ ಇನ್ಫ್ಲಮೇಷನ್. ಹಾಗಾಗಿ ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ, ಇದು ಆಗದೇ ಇದ್ದ ಹಾಗೆ ತಡೆಯುತ್ತೆ. ಮತ್ತು ಸ್ಟ್ರೆಸ್ ರೆಸಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಈ ತುಂಬ ಅದ್ಭುತ ಇದು ರೆಸ್ವೆರಿಟ್ರಾಲು ಮತ್ತು ಎಲಾಜಿಕ್ ಆ್ಯಸಿಡ್ ಇದೆಯಲ್ಲ, ಇದು ಸೇವನೆ ಮಾಡಿ ಬೇರೆ ಹಣ್ಣಲ್ಲೂ ಇರುತ್ತೆ, ಅದಕ್ಕೆ ವೈನೆ ಅಂತ ಏನಿಲ್ಲ. ಅದನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಸ್ಟ್ರೆಸ್ ರೆಸಿಸ್ಟೆನ್ಸ್ ದೇಹದಲ್ಲಿ ಏನಾಗುತ್ತೆ ಅಂದರೆ, ಒಂದು ನಾವು ನನಗೆ ಏನೋ ಮನುಷ್ಯನ ಒಂದು ದೇಹ ಅದ್ಭುತ ಅಂತ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾವು ಯಾವುದೋ ಒಂದು ಪರಿಸ್ಥಿತಿಗೆ ಒಳಪಟ್ಟರೆ ದೇಹದಲ್ಲಿ ಅದಕ್ಕೆ ನಮ್ಮ ದೇಹವನ್ನು ಒಂದು ಅಡ್ಜಸ್ಟ್ ಮಾಡೋಕ್ಕೆ ಕೆಲವೊಂದು ಪ್ರೋಟೀನ್ಗಳು ಬಿಡುಗಡೆ ಆಗುತ್ತೆ. ಹೀಟ್ ಶಾಕ್ ಪ್ರೋಟೀನ್ ಅಂತಲೂ ಕರಿತೀವಿ ನಾವು ಕೆಲವೊಂದು ಪ್ರೋಟೀನ್ಗಳು. ಈಗ ನಾನು ಸಡನ್ನಾಗಿ ಒಂದು ಮರಳು ಗಾಡಿಗೆ ಹೋದೆ, ಡೆಸರ್ಟ್ ಇದಕ್ಕೆ ಹೋದೆ, ನನ್ನ ದೇಹ ನಾವೇನು ಅಲ್ಲಿಗೆ ಹೋಗಿದ ತಕ್ಷಣ ನಮಗೇನೂ ಆಗಲ್ಲ, ಸ್ವಲ್ಪ ಕಷ್ಟ ಆಗಿದ್ರ ತಕ್ಷಣ ನಾವು ಅಲ್ಲಿಗೆ ಅಡ್ಜಸ್ಟ್ ಆಗ್ತೀವಿ. ಅದೇ ರೀತಿ ನಾವು ಒಂದು ಕಾಶ್ಮೀರ್ಗೆ ಹೋದ್ವು, ಒಂದಷ್ಟು ದಿನ ಆದಮೇಲೆ ಅಲ್ಲಿಗೆ ಅಡ್ಜಸ್ಟ್ ಆಗ್ತಾ ಬರ್ತೀವಿ, ತಕ್ಷಣದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳಾಗ್ಬೋದು. ಅಂದರೆ ದೇಹದಲ್ಲಿ ಕೆಲವೊಂದು ಹೀಟ್ ಶಾಕ್ ಪ್ರೋಟೀನ್ಸ್ಗಳಂತ, ಅಂದರೆ ಈ ಒತ್ತಡವನ್ನು ನಿವಾರಣೆ ಮಾಡುವಂಥ ಪ್ರೋಟೀನ್ಗಳು ದೇಹನೇ ಬಿಡುಗಡೆ ಮಾಡುತ್ತೆ. ಅದ್ಭುತ, ಅದು ದೇಹದೊಳಗಡೆ ಎಲ್ಲ ಇದೆ, ಆದರೆ ನಮಗೆ ಗೊತ್ತಿಲ್ಲ, ಅದು ಎಲ್ಲದೂ ಇದೆ, ಪ್ರತಿಯೊಂದು ಇದೆ ನಮ್ಮ ದೇಹದಲ್ಲಿ. ಸೊ ಆ ಥರದ್ದು ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ. ಸ್ಟ್ರೆಸ್ ರೆಸಿಸ್ಟೆನ್ಸು ಮತ್ತು ಸೆಲ್ ಸರ್ವೈವಲ್, ಸೆಲ್ ಡ್ಯಾಮೇಜ್ಗಳೇನಾದ್ರು ಆಗಿರುತ್ತೆ, ಪ್ರತಿದಿನ ಡ್ಯಾಮೇಜ್ ಆಗ್ತಾ ಇರುತ್ತೆ. ಪ್ರತಿದಿನ ನಮಗೆ ಗೊತ್ತಿಲ್ಲದಾಗೆ ದೇಹದೊಳಗಡೆ ಬೇಕಾದಷ್ಟು ಡ್ಯಾಮೇಜ್ ಆಗ್ತಿರುತ್ತೆ, ರಿಪೇರು ಆಗ್ತಾ ಇರುತ್ತೆ. ನಾವು ನಿದ್ದೆ ಮಾಡ್ತೀವಲ್ಲ, ಮಲ್ಕೊಂಡಾಗ ಆ ರಿಪೇರ್ ಪ್ರಾಸೆಸ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಸೌಂಡ್ ಸ್ಲೀಪ್ ಮಾಡಿ. ನೋಡಿ, ನಿಮಗೆ ತುಂಬ ಸ್ಟ್ರೈನ್ ಆಗಿರುತ್ತೆ, ಮಲ್ಕೊಂತೀರಾ, ಬೆಳಿಗ್ಗೆ ಒಳ್ಳೆ ನಿದ್ದೆ ಮಾಡಿದ್ರೆ ಬೆಳಗ್ಗೆ ತುಂಬ ಫ್ರೆಶ್ ಆಗಿರ್ತೀರ. ನೀವು ನಿದ್ದೆ ಸರಿ ಬರಲಿಲ್ಲ ಅಂದರೆ ನಿಮ್ಗೆ ಆ ಫ್ರೆಶ್ನೆಸ್ ಸಿಕ್ಕಲ್ಲ. ಕಾರಣ ಏನಂದರೆ, ಫ್ರೆಶ್ನೆಸ್ ಏನಕ್ಕೆ ಸಿಕ್ಕುತ್ತೆ ಅಂದರೆ ಆ ಡ್ಯಾಮೇಜ್ ಎಲ್ಲ ಸರಿಯಾಗಿರುತ್ತೆ ನಿಮಗೆ. ಹಾಗಾಗಿ ಇಂಥದನ್ನೆಲ್ಲ ಮಾಡೋ ಅಂಥ ಕೆಪಾಸಿಟಿ ಈ ಒಂದು ರೆಸ್ವೆರಿಟ್ರಾಲ್ಗಿದೆ. ಇದರ ಜೊತೆಗೆ ಸಿರ್ಟು ಪಾತ್ವೆ ಅಂತ ಇದೆ, ಸಿರುಟಿನ್ ಪಾತ್ವೆ ಅಂತ ಒಂದಿದೆ. ಆ ಪಾತ್ವೆನೂ ಸಹ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತಿದ್ದು, ಅದು ಬಹಳ ಮುಖ್ಯವಾದ ಪಾತ್ವೆ. ಅದು ಅಷ್ಟೇ ಆ್ಯಂಟಿ ಏಜ್. ಅದಕ್ಕೆ ನೋಡಿ, ನೀವು ವೈನ್ ಕುಡೀರಿ, ನಿಮ್ಮ ವಯಸ್ಸು ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ರೆಸ್ವೆರಿಟ್ರಾಲ್ ಅದು ವೈನಲ್ಲಿ ಅದಿರೋದ್ರಿಂದ, ಅಂದರೆ ತುಂಬ ಅದು ಡೋಸು ಕಮ್ಮಿ ಇರಬೇಕು. ಹಾಗನ್ಕೊಂಡು ನಾನು ಏಜಿಂಗು ನಂದು ನಿಂತೋಗ್ಬೇಕು, ನಾನು ಹೆಂಗಾಗಬೇಕು ಅಂತ ಜಾಸ್ತಿ ಕುಡಿದ್ರೆ ಎಥನಾಲ್ ಇರುತ್ತೆ, ಅದು ಲಿವರ್ ಡ್ಯಾಮೇಜ್ ಮಾಡಿಬಿಡುತ್ತೆ. ಎಥನಾಲ್ ಅಂದರೆ ಆಲ್ಕೋಹಾಲು, ಎಥನಾಲ್ ಅಂತಾರೆ. ಎಥನಾಲ್ ಅಂದರೆ ಆಲ್ಕೋಹಾಲು. ಇದು ಇಲ್ಲ, ನಿಮಗೆ ಮೆಥನಾಲು ಈಗ ನೋಡಿ, ಕಳಬಟ್ಟಿ ಅಂತೆಲ್ಲ ಮಾಡಿ ಸಾಯ್ತಾರಲ್ಲ, ಅದು ಮೆಥನಾಲ್ ಆಗ್ಬಿಡುತ್ತದು. ಮೆಥನಾಲ್ ಪಾಯ್ಸನ್ ಅದು ಮೆಥನಾಲ್ ಏನಾದ್ರು ಕನ್ಸ್ಯೂಮ್ ಮಾಡಿದ್ರೆ ಗೊತ್ತಿಲ್ಲದೆ, ಅದು ಆಲ್ಕೋಹಾಲೇನೆ, ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಕಣ್ಣು ಹೋಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಸತ್ತೋಗ್ತಾರದು, ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಅದು ಡೇಂಜರು. ಎಥನಾಲ್ ಅಂದರೆ ಆಲ್ಕೋಹಾಲು. ಎಲ್ಲ ಇದು ವೈನಲ್ಲಿ ಎಲ್ಲದರಲ್ಲೂ ಇರುತ್ತಲ್ಲ, ಎಲ್ಲ ಮಾದಕ ಪದಾರ್ಥಗಳಲ್ಲೆಲ್ಲ ಇರುತ್ತಲ್ಲ, ಡ್ರಿಂಕ್ಸಲ್ಲಿ, ಅದು ಎಥನಾಲು ಸೇಫ್ ಅದು. ಬಟ್ ಅದೇನೆಂದರೆ ಡಿಟಾಕ್ಸಿಫೈ ಆಗಬೇಕು. ಅದನ್ನು ನಾನು ಹೇಳಿದೆ, 2 ಎನ್ಸೈಮ್ ಇರುತ್ತಲ್ಲ, 2 ಎನ್ಸೈಮ್ ಮುಖಾಂತರ ಎಲ್ಲರಿಗೂ ಆ ಕೆಪಾಸಿಟಿ ಇದೆ, ಪ್ರತಿಯೊಬ್ಬರಿಗೂ. ಅದಕ್ಕೆ ನೋಡಿ, ನೈಟ್ ಎಲ್ಲ ಚೆನ್ನಾಗಿ ಕುಡಿದಿರ್ತಾರೆ, ಹ್ಯಾಂಗ್ ಓವರ್, ಬೆಳಗ್ಗೆ ಒಂದು ಸ್ವಲ್ಪ ಡಲ್ ಆಗಿರ್ತಾರೆ, ಬಟ್ ಆಮೇಲೆ ಸರಿ ಆಗ್ಬಿಡ್ತಾರೆ. ಆ ಪ್ರೊಸೆಸ್ಸಲ್ಲಿ ಈಗ ಅದನ್ನು ಕುಡಿದಾಗ ಏನಾಗುತ್ತೆ ಅಂದರೆ, ಈ ಗಾಬಾ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದೆಯಲ್ಲ, 2 ನ್ಯೂರೋ ಟ್ರಾನ್ಸ್ಮಿಟರ್ ತುಂಬ ಎಕ್ಸೈಟೇಟರಿ ಮತ್ತು ಇನಿಬಿಟರಿ 2 ಇರುತ್ತೆ. ಎಕ್ಸೈಟೇಟರಿ ಅಂತಂದರೆ ಅದು ಗ್ಲೂಟಮೇಟ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಈಗ ಯಾವುದೋ ಒಂದು ಪ್ರಚೋದನೆ ಇದೆ, ಅದಕ್ಕೆ ಪ್ರತಿಕ್ರಿಯೆ, ಅದು ಎಕ್ಸೈಟೇಷನ್ ಮಾಡುತ್ತಲ್ವಾ. ಆಮೇಲೆ ಇನಿಬಿಟ್ರಿ, ಅದನ್ನು ಹೆಂಗೆ ಅಂದರೆ ದೇಹದಲ್ಲಿ ಪ್ರತಿಯೊಂದು ಕಂಟ್ರೋಲಲ್ಲಿದೆ, ಅದ್ಭುತವಾಗಿ ಕಂಟ್ರೋಲ್ ಎಲ್ಲದನ್ನೂ ಮಾಡ್ತಾ ಇದೆ ದೇಹ. ಆಮೇಲೆ ಇನಿಬಿಟ್ರಿ ಅಂದರೆ ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅಂತೇಳಿ, ಅದು ಇದನ್ನು ಕಂಟ್ರೋಲ್ ಮಾಡುತ್ತೆ. ಈ ವೈನ್ ಕುಡಿದಾಗ ಯಾಕೆ ನಶೆ ಅಥವಾ ಯಾವುದೇ ಆಲ್ಕೋಹಾಲ್ ಕುಡಿದಾಗ ನಶೆ ಬರೋದು ಅಂದರೆ, ಈ ಗಾಬಾ ಇನ್ಕ್ರೀಸ್ ಆಗಿಬಿಡುತ್ತೆ, ಇನಿಬಿಟರಿ ಇದೆಯಲ್ಲ ಅದು ಇನ್ಕ್ರೀಸ್ ಆಗಿಬಿಡುತ್ತೆ. ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಸೆಡೆಟಿವ್, ಅದು ಏನಾದ್ರೂ ಗೊತ್ತೇ ಆಗೋದಿಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಆದಂಗೆ ಅದು ನಮಗೆ ಗೊತ್ತಾಗೋದಿಲ್ಲ. ಓವರ್ ಎಕ್ಸೈಟ್ಮೆಂಟ್, ಆಮೇಲೆ ಓವರ್ ಮಾತಾಡೋದು, ಆಮೇಲೆ ಕೆಲವೊಂದ್ಸಲ ಓವರ್ ರಿಯಾಕ್ಷನ್ ಮಾಡ್ತಾರೆ. ಏಕೆಂತಂದ್ರೆ ಅದು ಆ ಸಂದರ್ಭದಲ್ಲಿ ಎಕ್ಸೈಟೇಟರಿ ಇದೆಯಲ್ಲ, ಫುಲ್ ಡೌನ್ ಆಗ್ಬಿಟ್ಟಿರ್ತದೋ, ಗೊತ್ತಾಗೋದೇ ಇಲ್ಲ ಮನುಷ್ಯನಿಗೆ, ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾರೆ. ಅಂದರೆ ಕಂಟ್ರೋಲು ಸೆಡೆಟಿವ್ ಥರ ಬರುತ್ತಲ್ಲ, ಮಂಪರು ಮತ್ತು ಅಂತಂತೀವಲ್ಲ, ಈ ಮಂಪರು ಅಥವಾ ಮತ್ತಲ್ಲಿ ಗೊತ್ತಾಗೋದಿಲ್ಲ. ಈಗ ಮಂಪರು ಪರೀಕ್ಷೆ ಅಂತ ಮಾಡ್ತಾರೆ ನೋಡಿ, ಆವಾಗ ಸುಳ್ಳು ಹೇಳ್ತಾ ಇದ್ದಾನ ಇಲ್ವಾ ಅಂತ ಹೇಳಿದಕ್ಕೆ ಮಂಪರು ಪರೀಕ್ಷೆ ಅಂತಾರೆ. ಮಂಪರಲ್ಲಿ ಅವ್ರಿಗೆ ನಿಜನೇ ಹೇಳ್ತಾರೆ ಅವರು. ಅವಾಗ ಏನಾಗುತ್ತೆ, ಬ್ರೈನ್ ಟ್ರಿಕ್ ಮಾಡಲ್ಲ, ಸುಳ್ಳು ಹೇಳೋಕ್ಕಾಗೋದಿಲ್ಲ. ನೀವು ಮಂಪರಲ್ಲಿ ಹೋದಾಗ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಹೇಳೋದು ಕುಡಿದವ್ರು ನಿಜ ಹೇಳ್ತಾರೆ ಅಂತ. ಆ ಮಂಪರು ಸೆಡೆಟಿವ್ ಇರುತ್ತಲ್ಲ, ಸ್ವಲ್ಪ ಎಲ್ಲ ನಿಜ ಬಾಯಿ ಬಿಡಿಸ್ಬೇಕು ಅಂದರೆ ಚೆನ್ನಾಗಿ ಕುಡಿಸ್ಬಿಟ್ಟು ನಿಜ ಬಾಯಿ ಬಿಡಿಸು ಅಂತ ಹೇಳ್ತಾರಲ್ಲ, ಮಾಡ್ತಾರೆ. ಅದು ಸೆಡೆಟಿವ್ ಹೋದಾಗ ಎಲ್ಲೋ ಒಂದು ಕಡೆ ಬಾರಲ್ಲಿ ಕೂತ್ಕೊಂಡು ಮಾಡಿದ್ದೆಲ್ಲ ಹೇಳ್ಬಿಡ್ತಾರೆ, ಪಕ್ಕದಲ್ಲಿ ಯಾರೋ ಪೊಲೀಸ್ನವ್ನು ಕೂತ್ಕೊಂಡಿರ್ತಾನೆ, ಇಲ್ಲ ಯಾರೋ ಬಂದು ಕೂತ್ಕೊಂಡಿರ್ತಾನೆ, ಅವನು ಅದನ್ನ ಪತ್ತೆ ಹಚ್ಚಿದ್ರು. ಆ ಥರದ ಕೇಸುಗಳು ಇದೆ. ಈ ಲಾಜಿಕ್ ಮೈಂಡ್ ಇರುತ್ತಲ್ಲ, ಅದು ಸ್ವಲ್ಪ ಡೌನ್ ಆಗ್ಬಿಟ್ಟಿರುತ್ತೆ. ಅವಾಗ
ಲಾಜಿಕ್ ಮೈಂಡ್ ಈಗ ಕಳ್ಳರು ಏನಂದರೆ ಅವರು ಕತೆಗಳೆಲ್ಲ ಹೇಳ್ತಾರಲ್ವಾ, ಈ ಕುಡ್ದಾಗ ಏನಾಗುತ್ತೆ ಅಂದರೆ ಲಾಜಿಕ್ ಮೈಂಡ್ ನಾನು ಹೇಳಿದೆ ಎಕ್ಸೈಟೇಟರ್ ಇರುತ್ತಲ್ಲ ಅದು ಕಂಪ್ಲೀಟ್ ಡೌನ್ ಆಗಿರುತ್ತೆ, ಇನಿಬಿಟ್ರಿ ಇದೆಯಲ್ಲ ಅದು ಇನ್ಕ್ರೀಸ್ ಆಗಿರುತ್ತೆ. ಸೊ ಏನಾಗುತ್ತೆ ಸೆಡೆಟಿವ್, ಹಾಗಾಗಿ ನ್ಯೂರೋ ಟ್ರಾನ್ಸ್ಮಿಟರ್ ಮೇಲೂ ಇದು ಪ್ರಭಾವ ಬೀರುತ್ತೆ. ಇದರ ಜೊತೆಗೆ ಇದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ನಮ್ಮ ದೇಹದಲ್ಲಿ ಕೆಲವೊಂದು ಟಾಕ್ಸಿನ್ಗಳು ಬಿಡುಗಡೆ ಆಗುತ್ತೆ. ಅದು ಹಾಗೇ ಆಗುತ್ತೆ ಎಲ್ಲರ ದೇಹದಲ್ಲೂ. ಈಗ ನಾನು ಉಸಿರಾಡ್ತೀನಿ, ಆಮೇಲೆ ಡೈಜೆಷನ್ ಆಗುತ್ತೆ, ಎಲ್ಲ ಪ್ರೋಸೆಸ್ಸಲ್ಲೂ ಕೆಲವೊಂದು ಕೆಮಿಕಲ್ಸ್ ಅಥವಾ ಟಾಕ್ಸಿನ್ ಅಂತ ವಿಷ ಅಂತ ಅನ್ಬೋದು ಅದು ಒಂದು ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗಲೇಬೇಕು, ಆಗುತ್ತೆ. ಅದನ್ನು ನಲ್ಲಿಫೈ ಮಾಡೋಕ್ಕೆ ದೇಹದೊಳಗೆ ಇನ್ನೊಂದಷ್ಟು ಮೆಕ್ಯಾನಿಸಮ್ ಇದೆ, ಕೆಲವೊಂದು ಎನ್ಸೈಮ್ಸ್ ಇದೆ, ಸೂಪರ್ ಆಕ್ಸೈಡ್ ಡಿಸ್ಮಿಟೇಸ್, ಕೆಟಲೇಸ್, ಆ ಥರದ್ದು ಏನೇನೋ ನಮ್ಮ ದೇಹ, ಅದನ್ನೇ ನಾನು ಹೇಳೋದು ಎಲ್ಲ ದೇಹದಲ್ಲಿದೆ. ಆದರೆ ನಾವು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕಷ್ಟೇ. ನಾವು ಡಾಕ್ಟ್ರ್ ಹತ್ರ ನೀವು ಸರಿಯಾಗಿ ನಿಮ್ಮ ಒಂದು ಆರೋಗ್ಯನ ಕಾಪಾಡ್ಕೊಂಡ್ರೆ ಡಾಕ್ಟ್ರ್ ಹತ್ರ ಹೋಗೋದು ಯಾವುದು ಸಂದರ್ಭನೇ ಬರೋದಿಲ್ಲ. ಏಕೆಂದರೆ ಪ್ರಾಣಿಗಳು ನೀವು ನೋಡಿರ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ, ಅವಕ್ಕೆ ಗೊತ್ತಿರುತ್ತೆ ಅದಕ್ಕೆ ಇಂಡೈಜೆಷನ್ ಆದರೆ ಅದೇನೋ ಒಂದು ತಿನ್ನುತ್ತೆ, ಗರಿಕೆನೋ ಹೋಗಿ ವಾಮಿಟ್ ಮಾಡುತ್ತೆ, ಆರಾಮಾಗುತ್ತೆ. ನಾವು ಅದಕ್ಕೆ ಮೆಡಿಸಿನ್ ತಗೊಂತೀವಿ, ಬಾಡಿಲೇ ಪೇಯ್ನ್ ಕಿಲ್ಲರ್ ಇದೆ, ಎಂಡಾರ್ಫಿನ್ ಪೇಯ್ನ್ ಕಿಲ್ಲರು, ಆ ಥರ ಎಲ್ಲದೂ ಬಾಡಿಲಿದೆ. ಬಟ್ ನಮಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರಬೇಕು ಅದನ್ನು. ಈ ಪೇಯ್ನ್ ಕಿಲ್ಲರ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೆಂಗೆ? ಸುಮ್ಮನೆ ಕೇಳ್ತಾರೆ. ಆ ಪೇಯ್ನ್ ಕಿಲ್ಲರ್ ಎಕ್ಸಸೈಸ್ ಮಾಡಬೇಕು. ಮಸಲ್ ಇದಾದಾಗ ಬಿಡುಗಡೆ ಆಗೋಂಥದ್ದು ಎಂಡಾರ್ಫಿನ್ ಅಂತ ಒಂದು ಹಾರ್ಮೋನ್, ಅದು ಪೇಯ್ನ್ ಕಿಲ್ಲರು ಬಾಡಿ ಒಳಗಡೆ ಇರೋಂಥದ್ದು ಈ ಎಂಡಾರ್ಫಿನ್ ಅಂತ. ಈಗ ನಾವು ಏನಾರು ಎಕ್ಸಸೈಸ್ ಅದೆಲ್ಲ ಮಾಡ್ತೀವಿ, ವಾಕ್ ಮಾಡ್ತೀವಿ, ಏನೋ ಒಂದು ಸ್ಟ್ರೈನಸ್ ವರ್ಕ್ ಅಂತ ಮಾಡ್ತೀವಲ್ಲ, ಏನೋ ಗಾಯ ಆದ್ರೂ ಕೂಡ ಆಫ್ಟರ್ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಅದು ಕಡಿಮೆ ಆಗುತ್ತೆ. ಹಾಗೆ ಆಗುತ್ತದು. ನೀವು ಹಾಗೆ ಬಿಟ್ಟರೆ ನ್ಯಾಚುರಲ್ ಆಗಿ ಹೀಲಿಂಗ್ ಇದ್ದೇ ಇದೆ ಅದಕ್ಕೆ, ಹಾಗಾಗಿ ಆಗುತ್ತೆ. ಆದರೆ ನಾವು ಏನಂದರೆ ಆ ಪ್ರೋಸೆಸ್ ಆಗೋಕ್ಕೆ ಬಿಡಲ್ಲ. ಈಗ ಕೋಲ್ಡ್, ಈಗ ನಾನು ಹೇಳಿದೆ ಫೀವರ್ ಇದೆ, ನಂಗೆ ಕೋಲ್ಡ್ ಇದೆ ಅಂತ, ನಾನು ಏನು ಆ್ಯಂಟಿಬಯೋಟಿಕ್ ತಗೊತಾ ಇಲ್ಲ. ಕಾರಣ ಏನಂತಂದರೆ ಇಟ್ ಟೇಕ್ಸ್ ಟೈಮ್. ಅದು ವೈರಲ್ ಇನ್ಫೆಕ್ಷನ್ನು ಏನಾದ್ರು ಆದರೆ ನಿಮಗೊಂದು ವಾರ ಬೇಕೇ ಬೇಕು. ನಿಮಗೆ ದೇಹದಲ್ಲಿ ಆ್ಯಂಟಿಬಾಡಿಗಳು ಬಿಡುಗಡೆ ಆಗಿ ಅದೆಲ್ಲ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ, ಅದನ್ನ ಸಪ್ರೆಸ್ ಮಾಡಿಬಿಡ್ತೀವಿ. ಹಾಗಾಗಿಯೇ ಮನುಷ್ಯ ಯಾಕೆ ಆರೋಗ್ಯ ಕಳ್ಕೊತಾ ಇರೋದು ಅಂದರೆ ದೇಹ ಹೀಲ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನಾವು. ಅದಕ್ಕೆ ಮೊದಲೇ ಒಂದಷ್ಟು ಕೆಮಿಕಲ್ಸು ಅಂದರೆ ಡ್ರಗ್ಸ್ಗಳನ್ನು ತಗೊಳ್ಳೋದು, ಹಾಗಾಗಿ ಅದು ತೊಂದರೆ ಆಗ್ತಾಯಿದೆ. ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಏನಿದೆ ಅದು ಬಿಡುಗಡೆ ಆದಾಗ ಈ ರೆಸ್ಪಿರೇಟ್ರಲ್ಲೇ ಆ್ಯಂಟಿ ಆಕ್ಸಿಡೆಂಟ್ ಅದನ್ನು ನಾಶ ಮಾಡುತ್ತೆ. ಹಾಗಾಗಿನೇ ಏಜಿಂಗ್ ಆಗೋದು ಇಂಥದ್ದೆಲ್ಲ ಕಮ್ಮಿ ಆಗುತ್ತೆ. ಅಂದರೆ ಸ್ಕಿನ್ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಈ ಟಾಕ್ಸಿನ್ನ ಅದನ್ನು ನಲಿಫೈ ಮಾಡೋಂಥ ಕೆಪಾಸಿಟಿ ರೆಸ್ಪಿರೇಟ್ರಾಲ್ಗಿದೆ. ಹಾಗಾಗಿ ವೈನು ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ ಜನರಲ್ಲಾಗಿ, ಅದು. ಇದರ ಜೊತೆಯಲ್ಲಿ ಇದು DNA ಡ್ಯಾಮೇಜ್ಗಳಾಗ್ಬಿಟ್ಟಿರುತ್ತೆ ದೇಹದಲ್ಲಿ, ಪ್ರತಿದಿನ ಆಗ್ತಾ ಇರುತ್ತದು. ಈಗ ನಮಗೆ ಗೊತ್ತಾಗ್ತಾ ಇಲ್ಲ ಒಳಗಡೆ ಏನೇನು ನಡೀತಾ ಇದೆ ಅಂದರೆ ಒಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ ದೇಹದ ಒಳಗಡೆ, ಅಲ್ಲಿ ಡ್ಯಾಮೇಜ್ ಆಗುತ್ತೆ, ಇನ್ನೊಂದಷ್ಟು ಕೆಮಿಕಲ್ಸ್ಗಳು ಅದನ್ನ ರಿಪೇರ್ ಮಾಡ್ತಾ ಇರುತ್ತೆ, ನಾವು ಚೆನ್ನಾಗಿರ್ತೀವಿ. ತೀರಾ ಡ್ಯಾಮೇಜ್ ಆಗಿ ಏನೂ ರಿಪೇರ್ ಆಗಲ್ಲ ಅಂದರೆ ಅದು ಕಾಯಿಲೆ. ಫೈನಲಿ ಆ DNA ಡ್ಯಾಮೇಜ್ ಆಗಿರೋದನ್ನು ರಿಪೇರ್ ಮಾಡುವಂತಹ ಶಕ್ತಿ ಅದನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಕೆಲವೊಂದು ಜೀನ್ಸ್ಗಳಿರುತ್ತೆ ದೇಹದಲ್ಲಿ, ಆ ಜೀನ್ಸು ಟ್ರಿಗರ್ ಆಗಬೇಕದು. ಆ ಟ್ರಿಗರ್ ಆಗಬೇಕು ಅಂದರೆ ರೆಸ್ಪಿರೇಟ್ರಾಲ್ ಒಂದು ಯಾವುದೋ ಒಂದು ಕೆಮಿಕಲ್ಲು ಅದನ್ನು ಟ್ರಿಗರ್ ಮಾಡಿದಾಗ DNA ರಿಪೇರ್ ಆಗುತ್ತೆ. ಅದರಲ್ಲಿ ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಅಪೋಪ್ಟೋಟಿಕ್ ಪಾತ್ವೇ, ಇದೆಲ್ಲ ಟ್ರಿಗರ್ ಆಗಬೇಕು ಅಂದರೆ ಒಂದು ಕೆಮಿಕಲ್ಲು ಏನೋ ಒಂದು ಟ್ರಿಗರ್ ಬೇಕು, ಇಂಪಾರ್ಟೆಂಟ್ ಆಗಿರೋದು. ರೆಸ್ಪಿರೇಟ್ರಾಲ್ ಅದನ್ನು ಮಾಡುತ್ತೆ ಅಂತ ಬಹಳಷ್ಟು ರಿಸರ್ಚ್ ಆರ್ಟಿಕಲ್ಗಳು ಅದನ್ನು ತಿಳಿಸಿದೆ. ಇದರ ಜೊತೆಯಲ್ಲಿ ಈ ರೆಸ್ಪಿರೇಟ್ರಾಲ್ದು ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತಂದರೆ ಗಟ್ ಮೈಕ್ರೋಬ್ಸ್ನ ಚೆನ್ನಾಗಿಡುತ್ತದೆ. ನಾನು ಮೊದಲೇ ಹಲವಾರು ವಿಡಿಯೋಗಳಲ್ಲಿ ನಾವು ಹೇಳಿದ್ದೀವಿ, ನಮ್ಮ ಎರಡನೆಯ ಮೆದುಳು ಯಾವುದು ಅಂತಂದರೆ ನಮ್ಮ ಕರುಳು ಅಂತ. ನಮಗೆ ಮೇಲೆ ಒಂದು ಕಾಂಪ್ಲೆಕ್ಸ್ ಆಗಿರೋ ಮೆದುಳಿದೆ, ಅದು ಎಲ್ಲದನ್ನು ನಿರ್ವಹಣೆ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ಕರುಳಿದೆಯಲ್ಲ ಅದು ಇನ್ನೊಂದು ಮೆದುಳಾಗಿ ಕೆಲಸ ಮಾಡುತ್ತೆ. ಕಾರಣ ಕರುಳಿನಲ್ಲಿರುವ ಗಟ್ ಮೈಕ್ರೋಬ್ಸ್ ಬ್ಯಾಕ್ಟೀರಿಯಾಗಳು ಏನಿದೆ ಅದು ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಸೆರೋಟೋನಿನ್ ಮೂಡ್ ಹಾರ್ಮೋನ್ ಅದು. ಆ ಗಟ್ ಮೈಕ್ರೋಬ್ಸ್ ಚೆನ್ನಾಗಿದ್ರೆ ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಅದು ಮೂಡ್ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು ನಾವು. ಅದಕ್ಕೆ ಪ್ರೋಬಯೋಟಿಕ್ಸ್, ಮಜ್ಜಿಗೆ, ಮೊಸರು, ಉಪ್ಪಿನಕಾಯಿ, ಫರ್ಮೆಂಟೆಡ್ ಇದು ಮತ್ತು ವೈನ್, ಅದರಲ್ಲಿ ರೆಸ್ಪಿರೇಟ್ರಾಲ್ ಇರುತ್ತಲ್ಲ ಅದು ಗಟ್ ಮೈಕ್ರೋಬ್ಸ್ನ ತುಂಬ ಚೆನ್ನಾಗಿ ಫ್ಲರಿಷ್ ಮಾಡ್ತಾ ಬರುತ್ತದೆ. ಹಾಗಾಗಿ ಅದನ್ನು ತಗೊಂಡ್ರೆ ಒಳ್ಳೆಯದು ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ, ಗಟ್ ಮೈಕ್ರೋಬ್ಸ್ಗೆ ಒಳ್ಳೆಯದು. ಮತ್ತು ಇದೇನು ಮಾಡುತ್ತೆ ಅಂತಂದರೆ ರೆಸ್ಪಿರೇಟ್ರಾಲ್ ಇದೆಯಲ್ಲ ಇದು ವ್ಯಾಸೋಡೈಲೇಟರ್ ಥರ ಕೆಲಸ ಮಾಡುತ್ತೆ. ವ್ಯಾಸೋಡೈಲೇಟರ್ ಅಂದರೆ ಈಗ ಇದು ದೇಹದ ಒಳಗಡೆ ಹೋದಾಗ ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಕೆಮಿಕಲ್ನ ಬಿಡುಗಡೆ ಮಾಡುತ್ತೆ. ಅದರದ್ದು ಕೆಲಸ ಏನು ಅಂದರೆ ಬ್ಲಡ್ ವೆಸಲ್ಸ್ ಇದೆಯಲ್ಲ ಡೈಲೇಟ್ ಮಾಡೋದು, ಅಗಲ ಮಾಡೋದು.
ಈಗ ಬ್ಲಡ್ ಕೆಪಿಲರೀಸ್ ಇರುತ್ತಲ್ವಾ, ರಕ್ತ ಸಂಚಾರ ಮಾಡುವಂಥ ಬ್ಲಡ್ ಕೆಪಿಲರಿ, ಅದನ್ನು ಸ್ವಲ್ಪ ಡೈಲೇಟ್ ಮಾಡೋದು. ಈಗ ಪೈಪು ನೀರು ಯೂಸ್ ಮಾಡೋಕ್ಕೆ ಒಂದು ಪೈಪ್ ಇಟ್ಕೊಂಡಿದ್ದೀರಾ, ಬ್ಲಾಕೇಜ್ ಆಗಿರುತ್ತೆ, ಅದನ್ನು ನೀವು ಸ್ವಲ್ಪ ಡೈಲೇಟ್ ಮಾಡ್ತಿರಲ್ಲ, ಆ ಥರ ದೇಹದಲ್ಲಿ ಕೆಲವು ಕೆಪಿಲರಿಗಳು ಬ್ಲಾಕೇಜ್ ಆದರೆ ಅದನ್ನ ಡೈಲೇಟ್ ಮಾಡ್ತಾ ಬರುತ್ತೆ. ಹಾಗಾಗಿ ಇದು ಹೃದಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹೇಗೆ ಹೃದಯಕ್ಕೆ ಒಳ್ಳೆಯದು ವೈನ್ ಅಂತ ಅನ್ನೋದಾದರೆ, ರೆಸ್ವೆರಿಟ್ರಾಲು ನೈಟ್ರಿಕ್ ಆಕ್ಸೈಡು ಬಿಡುಗಡೆ ಮಾಡುವ ಹಾಗೆ ಮಾಡಿ, ನೈಟ್ರಿಕ್ ಆಕ್ಸೈಡು ವ್ಯಾಸೋಡೈಲೇಟರ್ ಥರ ಕೆಲಸ ಮಾಡೋದ್ರಿಂದ ಹೃದಯದ ಒಂದು ಏನು ಕೆಪಿಲರಿಗಳಿರುತ್ತೆ, ರಕ್ತನಾಳಗಳೇನಿರುತ್ತೆ ಅದು ಡೈಲೇಟ್ ಆಗುತ್ತೆ, ಸ್ವಲ್ಪ ಅಂದರೆ ಹಿಗ್ಗುತ್ತೆ ಅಂತಂತೀವಲ್ಲ, ಹಿಗ್ಗುತ್ತೆ, ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಅದು ಮೆದುಳು ಮೇಲೆ ಸ್ವಲ್ಪ ಸೆಡೆಟಿವ್ ಆಗ್ಬೋದು, ಹೃದಯಕ್ಕೆ ಒಳ್ಳೆಯದು ಅಂತ ಅಂತಾರೆ. ಸ್ವಲ್ಪ ಅದನ್ನು ಡೈಲೇಟ್ ಮಾಡೋದ್ರಿಂದ ಹೃದಯಕ್ಕೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ರೆಸ್ವೆರಿಟ್ರಾಲ್ ಬಗ್ಗೆ ನಾನು ಹೇಳ್ತಿದ್ದೀನಿ, ಎಥನಾಲ್ದು ಸ್ವಲ್ಪ ಅದ್ರದ್ದು ಆಲ್ಕೋಹಾಲೇ, ಅದೇನು ಬೇರೆ ಎಲ್ಲ ಆಲ್ಕೋಹಾಲೇ. ಬಟ್ ರೆಸ್ವೆರಿಟ್ರಾಲು ಮತ್ತು ಎಲಾಜಿಕ್ ಆ್ಯಸಿಡ್ ಎಲ್ಲ ಇದೆಯಲ್ಲ, ಇದು ಸ್ಕಿನ್ನ ಚೆನ್ನಾಗಿಡುತ್ತೆ. ಆಮೇಲೆ ಬ್ಲಡ್ ವೆಸಲ್ಸ್ನ ಅಗಲ ಮಾಡುತ್ತೆ. ಆಂಜಿಯೋಜೆನೆಸಿಸ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ, ಆಂಜಿಯೋಜೆನೆಸಿಸ್ನ ಇನಿಷಿಯೇಟ್ ಮಾಡುತ್ತೆ. ಆಂಜಿಯೋಜೆನೆಸಿಸ್ ಅಂದರೆ ಬ್ಲಡ್ ವೆಸಲ್ಗಳು ಡೆವಲಪ್ ಆಗಾಗೆ ಮಾಡೋದು. ಈಗ ಯಾವುದೋ ಒಂದು ನಮ್ಮ ದೇಹದ ಎಲ್ಲ ಭಾಗಕ್ಕೂ ರಕ್ತ ಸಂಚಾರ ಚೆನ್ನಾಗಾಗಬೇಕು. ಈಗ ನೋಡಿ, ಗ್ಯಾಂಗ್ರೀನ್ ಅಂತೆಲ್ಲ ಆಗುತ್ತಲ್ಲ, ಏನಕ್ಕೆ ಅಂದರೆ ಆ ಭಾಗದಲ್ಲಿ ನರ್ವ್ ಎಂಡಿಂಗ್ಗಳೆಲ್ಲ ಡ್ಯಾಮೇಜ್ ಆಗಿರುತ್ತೆ ಮತ್ತು ರಕ್ತ ಸಂಚಾರ ಎಲ್ಲಿ ಇರಲ್ಲ ಆ ಭಾಗ ಕೊಳಿತಾ ಬರುತ್ತೆ. ಏಕೆಂದರೆ ಅಲ್ಲಿರೋ ಜೀವಕೋಶಗಳಿಗೆ ಆಹಾರ ಸಿಕ್ಕಲ್ವಲ್ಲ. ಹಾಗಾಗಿ ರಕ್ತ ಸಂಚಾರ ಚೆನ್ನಾಗಿರಬೇಕು ನಮಗೆ. ಅದಕ್ಕೆ ನಾವು ಹೇಳೋದು, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಓಡಾಡಿ, ರಕ್ತ ಸಂಚಾರ ದೇಹದಲ್ಲಿ ಚೆನ್ನಾಗಾಗಬೇಕು. ಎಲ್ಲಿ ರಕ್ತ ಸಂಚಾರ ಚೆನ್ನಾಗಾಗೋದಿಲ್ಲ ಅಂಥ ಆರ್ಗನ್ಸ್ಗಳೇನಿರುತ್ತೆ ಅದು ಡಿಟೋರಿಯರೇಟ್ ಆಗ್ತಾ ಬರುತ್ತೆ. ಹಾಗಾಗಿ ರಕ್ತ ಸಂಚಾರ ಚೆನ್ನಾಗಬೇಕು ಅಂದರೆ ಆಂಜಿಯೋಜೆನೆಸಿಸ್ ಪ್ರಾಸೆಸ್ ಅಂದರೆ ಕೆಲವೊಂದು ಬ್ಲಡ್ ವೆಸಲ್ಗಳು ಎಕ್ಸ್ಟ್ರಾ ಡೆವಲಪ್ ಆಗ್ತಾ ಬರುತ್ತೆ. ಆ ಎಕ್ಸ್ಟ್ರಾ ಡೆವಲಪ್ ಆಗೋಕ್ಕೂ ಸಹ ಈ ರೆಸ್ವೆರಿಟ್ರಾಲ್ ಕಾರಣ ಅಂತ ಹೇಳ್ತಾರೆ. ಇದೆಲ್ಲ ಫ್ರಮ್ ರಿಸರ್ಚ್ ಆರ್ಟಿಕಲ್ಸ್, ಇದರ ಸಂಶೋಧನೆ ಮಾಡಿ ನೋಡಿರೋ ಅಂಥದ್ದು. ಬೇಕಾದಷ್ಟು ಇದ್ರದ್ದು ಮೆಟಾ ಅನಾಲಿಸಿಸ್ಗಳೆಲ್ಲ ಮಾಡಿದ್ದಾರೆ. ಅದರ ಎಲ್ಲದ್ರ ಪ್ರಕಾರ ಈ ವೈನಲ್ಲಿ ಏನಿರೋದು ಅಂದರೆ ಮುಖ್ಯವಾದ ರೆಸ್ವೆರಿಟ್ರಾಲು ಇದನ್ನೆಲ್ಲ ಮಾಡೋದ್ರಿಂದ ವೈನ್ನ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಆದರೆ ಅದ್ರ ಜೊತೆಗೆ ಎಥನಾಲ್ ಇದೆಯಲ್ಲ, ಅದು ಆಲ್ಕೋಹಾಲೇನೆ, ಅದನ್ನು ಏನು ಮಾಡೋಕ್ಕಾಗೋದಿಲ್ಲ. ಈ ಆಲ್ಕೋಹಾಲ್ ಏನು ನಾವು ಕನ್ಸ್ಯೂಮ್ ಮಾಡ್ತಾರೆ, ಆಲ್ಕೋಹಾಲ್ ಹೆಂಗೆ ಡ್ಯಾಮೇಜ್ ಮಾಡುತ್ತೆ ಆ್ಯಕ್ಚುಲಿ ನಮ್ಮ ಸಿಸ್ಟಮ್ನ ಅಥವಾ ನಮ್ಮ ಗಟ್ನ, ನಮ್ಮ ಲಿವರ್ನ ಅದು ಡ್ಯಾಮೇಜ್ ಮಾಡುತ್ತಲ್ಲ, ಅದು ಏನು ಹೆಂಗೆ ಮಾಡುತ್ತದು? ಯಾವುದೇ ಆಗಲಿ, ಯಾವುದೇ ಕೆಮಿಕಲ್ಲು ನಮ್ಮ ದೇಹದ ಒಳಗಡೆ ಹೋದರೆ ಅದು ದೇಹನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಕೆಮಿಕಲ್ಸ್ಗಳು, ಆಲ್ಕೋಹಾಲೂ ಅದೇ ಥರನೇ, ಅದು ಇಟ್ಸ್ ಒಂದು ಕಾಂಪೌಂಡ್. ಅದು ಅದರಿಂದ ನಮಗೆ ಇದು ನ್ಯೂಟ್ರಿಷನ್ ಇಲ್ಲ, ಅದು ಕೆಲವೊಂದು ನ್ಯೂಟ್ರಿಟಿವ್ ಆಗಿರುತ್ತೆ. ಈ ರೆಸ್ವೆರಿಟ್ರಾಲ್ ಇದೆಯಲ್ಲ, ಇದು ಕ್ಯಾಲ್ಶಿಯಂ ಅಯಾನ್ನ ಇನ್ಫ್ಲೆಕ್ಸ್ ಮಾಡುತ್ತೆ, ಕ್ಯಾಲ್ಶಿಯಂ ಜಾಸ್ತಿ ಹೋಗಾಗ ಮಾಡುತ್ತೆ. ಹೈಪರ್ ಪೊಲರೈಸೇಷನ್ ಆಗುತ್ತೆ ಮೆದುಳಿನಲ್ಲಿ. ಹೈಪರ್ ಪೊಲರೈಸೇಷನ್ ಆದಾಗಲೇ ಸೆಡೆಟಿವ್ ಆಗೋದು ಮನುಷ್ಯ. ಆಲ್ಕೋಹಾಲಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಆಲ್ಕೋಹಾಲಿಂದ ಕೆಲವರು ಹೇಳ್ತಾರೆ ಆಲ್ಕೋಹಾಲ್ ಒಳ್ಳೇದು ಅಂತ. ಖಂಡಿತ ಒಳ್ಳೇದಲ್ಲ ಆಲ್ಕೋಹಾಲು. ಅದ್ರ ಜೊತೆ ಏನಾದ್ರು ಇದ್ದರೆ, ಈ ಥರ ರೆಸ್ವೆರಿಟ್ರಾಲು, ಎಲಾಜಿಕ್ ಆ್ಯಸಿಡ್ ಇದ್ದರೆ ಅದರಿಂದ ಅನುಕೂಲ ಇದೆ, ಆಲ್ಕೋಹಾಲಿಂದ ಇಲ್ಲ. ನೀವು ಆಲ್ಕೋಹಾಲನ್ನು ಏನಾದರೂ ನಾವು ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ ನೋಡಿದಾಗ, ಅದನ್ನು ನಾವು ಟ್ರೀಟ್ ಮಾಡಿದಾಗ ಫಿಕ್ಸೇಷನ್ ಆಗಿಬಿಡುತ್ತೆ, ಸೆಲ್ಸ್ ಹಂಗೆ ಫಿಕ್ಸ್ ಆಗಿಬಿಡುತ್ತೆ. ಈಗ ಆಲ್ಕೋಹಾಲು, ಈಗ ನೀವು ಯಾವುದೋ ಒಂದನ್ನು ಪ್ರಿಸರ್ವ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಆರ್ಗನ್ ಇದೆ, ಅದನ್ನು ನೀವು ಪ್ರಿಸರ್ವ್ ಮಾಡಬೇಕು ಅಂತಂದರೆ ಆಲ್ಕೋಹಾಲಲ್ಲಿ ಪ್ರಿಸರ್ವ್ ಮಾಡಿಬಿಡ್ಬೋದು. ಫಾರ್ಮಲಿನ್ನು, ಆಲ್ಕೋಹಾಲು ಹಾಕಿದ ತಕ್ಷಣ ಸೆಲ್ಸ್ ಎಲ್ಲ ಹಂಗೆ ಒಂದು ಪ್ಲಾಸ್ಟಿಕ್ ಒಳಗಡೆ ನಾವು ಪ್ರಿಸರ್ವ್ ಮಾಡ್ತೀವಲ್ಲ, ಆ ಥರ ಆಗ್ಬಿಡುತ್ತದೆ. ಅದಕ್ಕೆ ಹೇಳೋದು, ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಆದಂಗೆ ಸೆಲ್ಸ್ಗಳಿರುತ್ತಲ್ಲ, ಲಿವರು, ಕಿಡ್ನಿ, ದೇಹದಲ್ಲಿ ಎಲ್ಲ ಆರ್ಗನ್ಸ್ಗಳು ಅದು ಫಿಕ್ಸ್ ಆಗ್ತಾ ಬರುತ್ತೆ. ಅಂದರೆ ಬೆಳೆಯೋದಲ್ಲ, ಫ್ರೀಸ್, ಡೆತ್. ಅದು ಈ ಮಮಿಫಿಕೇಶನ್ ಅಂತೀವಲ್ಲ, ಈ ಮಮ್ಮಿಗಳು, ಈಜಿಪ್ಷಿಯನ್ ಮಮ್ಮಿಗಳು ನೋಡಿದಿರಲ್ಲ, ಆ ಥರ ಅದು ಡೆತ್ ಆಗಿ ಹೋಗ್ಬಿಡುತ್ತೆ. ಅದು ಒಂದು ಪ್ರೋಸೆಸ್ಸು. ಈಗ ನೀವು ಯಾವುದೋ ಪ್ರಿಸರ್ವ್ ಮಾಡಬೇಕು ಅಂತಂದರೆ ಮಮಿಫಿಕೇಶನ್ ಅಂತೀವಲ್ಲ, ಅದೇ ಥರ ಇದು. ಹಾಗಾಗಿ ಇದು ಒಂಥರ ಡಿಬೇಟಬಲ್ ಒಂದು ಟಾಪಿಕೇ ಆದ್ರೂ ಈಗ ಅದಕ್ಕೆ ನಾವು ಹೇಳೋದು, ನಿಮಗೆ ಬೇಕಾಗಿರೋದು ರೆಸ್ವೆರಿಟ್ರಾಲು, ಅದು ಭಾಳ ಮುಖ್ಯ. ಅದು ಎಲ್ಲದೂ ಒಳ್ಳೆಯ ಕೆಲಸ ಮಾಡುತ್ತೆ. ಸೊ ಅದು ಎಲ್ಲೆಲ್ಲಿದೆ ಅಂತಂದರೆ ಬೆರಿಸ್ಗಳಲ್ಲಿರುತ್ತೆ, ಹಣ್ಣುಗಳಲ್ಲಿ ಸಿಕ್ಕುತ್ತೆ ನಿಮಗೆ. ಆಮೇಲೆ ಕೆಂಪು ದ್ರಾಕ್ಷಿ ಇದೆಯಲ್ಲ, ಈ ವೈನ್ ಕುಡಿಯೋ ಬದಲು ದ್ರಾಕ್ಷಿನೇ ತಿನ್ಬೋದು. ದ್ರಾಕ್ಷಿ ತಿನ್ಬೋದು. ದ್ರಾಕ್ಷಿ ಅಂದರೆ ನೀವು ಹೇಳ್ತಿರೋದು ದ್ರಾಕ್ಷಿ ಹಣ್ಣು ಅಥವಾ ದ್ರಾಕ್ಷಿ ಹಣ್ಣು? ಅದನ್ನೇ ತಿಂದಾಗ ಏನಾಗುತ್ತೆ ಅಂದರೆ ಸಿಪ್ಪೆ ಜೊತೆಗೆ ಅದು ಸಿಪ್ಪೆ ಮತ್ತು ಬೀಜದ ಜೊತೆಗೂ ತಿಂದರೆ ಒಳ್ಳೇದದು. ಸುಮ್ಮನೆ ಹಾಗೆ ಕನ್ಸ್ಯೂಮ್ ಮಾಡಿಬಿಡೋದು, ಅದರಲ್ಲೂ ಇರುತ್ತೆ, ಬೀಜದ ಮೇಲೂ ಇರುತ್ತದು, ಸಿಪ್ಪೆ ಬೀಜ ಎಲ್ಲ. ರೆಸ್ವೆರಿಟ್ರಾಲ್ ಸಲುವಾಗಿ ನೀವು ವೈನ್ ಕುಡಿಬೇಕಂತಾನೆ ಇಲ್ಲ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಹಂಗಾರೆ ಒಳ್ಳೆ ಪರ್ಮಿಷನ್ ಸಿಕ್ತು ಅಂತ ಇಲ್ಲ. ದ್ರಾಕ್ಷಿ ತಿನ್ನಿ. ಮತ್ತೆ ಇದು ಹಿಪ್ನೇರಳೆ ಹಣ್ಣು ಗೊತ್ತಿದೆಯಲ್ಲ ನಿಮಗೆ, ಅದರಲ್ಲೂ ತುಂಬಾ ಇದೆ ರೆಸ್ವೆರಿಟ್ರಾಲ್. ಆಮೇಲೆ ಇದು ರೆಸ್ವೆರಿಟ್ರಾಲ್ ಏನಕ್ಕಿರುತ್ತೆ ಇದರಲ್ಲಿ ಸಸ್ಯಗಳಲ್ಲಿ ಅಂತಂದ್ರೆ, ಅದು ಆಂಟಿ ಫಂಗಲ್ ಥರ, ಅವಕ್ಕೇನು ಅಟ್ಯಾಕ್ ಆಗಬಾರ್ದು.
ಅವಕ್ಕೆ ಪ್ರೊಟೆಕ್ಷನ್ ಇದೆಲ್ಲ. ಈ ಕೆಮಿಕಲ್ಸ್ಗಳು ಫೈಟೋ ಕೆಮಿಕಲ್ಸ್ ಅಂತ ಕರಿತೀವಿ. ಈಗ ನೋಡಿ, ಪ್ರತಿಯೊಂದು ತರಕಾರಿ, ಪ್ರತಿಯೊಂದು ಹಣ್ಣಿನಲ್ಲಿ ಒಂದು ಕೆಮಿಕಲ್ ಇದೆ. ಈಗ ನಾವು ಎಂಥದ್ದು ಈರುಳ್ಳಿನ ಕಟ್ ಮಾಡಬೇಕಾದ್ರೆ ನಮ್ಮ ಕಣ್ಣಲ್ಲಿ ಸ್ವಲ್ಪ ಉರಿ ಆಗುತ್ತಲ್ವಾ, ಆರ್ಗ್ಯಾನೋ ಸಲ್ಫರ್ ಇರುತ್ತೆ. ಅದೇ ಥರ ಈ ಬ್ರ್ಯಾಕೋಲಿ, ಕಾಲಿಫ್ಲವರು, ಕ್ಯಾಬೇಜು ಈ ಥರದನ್ನೆಲ್ಲ ನಾವು ಅದನ್ನು ಸೇವನೆ ಮಾಡಿ ಅದೊಂಥರ ಸ್ಮೆಲ್ಲು ಬೇರೆ ಥರ ಇರುತ್ತೆ. ಮತ್ತು ಇದು ಬೆಳ್ಳುಳ್ಳಿದು ಒಂದು ಪಂಜೆಂಟ್ ಸ್ಮೆಲ್ ಇರುತ್ತೆ. ಅಂದರೆ ಅದರಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ. ಅದು ಏನಕ್ಕಿದೆ ಅಂದರೆ ಫೈಟೋ ಕೆಮಿಕಲ್ ಅಂತ ಕರಿತೀವಿ. ಫೈಟೋ ಕೆಮಿಕಲ್ ಅಂದರೆ ಆ ಒಂದು ಇದಕ್ಕೆ ಸಸ್ಯಕ್ಕೆ ಪ್ರೊಟೆಕ್ಷನ್ ಕೊಡೋ ಅಂಥದ್ದು. ಆಮೇಲೆ ಸ್ಟ್ರೆಸ್ ರೆಸಿಸ್ಟೆನ್ಸು, ಆಮೇಲೆ ಫಂಗಲ್ ಇನ್ಫೆಕ್ಷನು, ಮತ್ತು ವಾತಾವರಣದಲ್ಲಿ ಏನಾದ್ರು ಬದಲಾವಣೆ ಆದರೆ ಸಸ್ಯ ತಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಒಂದು ಕೆಮಿಕಲ್ನ ಅದೇ ಉತ್ಪಾದನೆ ಮಾಡ್ಕೊಂಡಿರುತ್ತೆ. ಅದಕ್ಕೆ ನಾವು ಅದನ್ನು ಸೇವನೆ ಮಾಡಬೇಕು. ನಾವು ಹೊರಗಡೆಯಿಂದ ಮಾತ್ರೆ ತಗೊಳ್ಳೋದ್ರ ಬದಲು ಮೊದಲು ನೋಡಿ, ಎಥಿನೋ ಮೆಡಿಸಿನ್ ಅಂತ ಆಯುರ್ವೇದಿಕ್ಕಲ್ಲಿ, ಅಂದರೆ ಆಯುರ್ವೇದಿಕ್ಕಲ್ಲಿ ನಾವು ಅಂಗಡಿಯಿಂದ ಸಿಕ್ಕೋದಲ್ಲ, ಮನೆ ಮದ್ದು ಅಂತಾರಲ್ಲ, ಮನೆ ಮದ್ದು ನೋಡಿ, ಅರಿಶಿನ ಆಗ್ಬೋದು, ಮತ್ತು ಬೆಳ್ಳುಳ್ಳಿ ಆಗ್ಬೋದು, ಸ್ಪೈಸಸ್ಗಳು. ಈಗ ಕೆಮ್ಮು ನೆಗಡಿ ಅಂತೆಲ್ಲ ಅಂತಂದರೆ ಲವಂಗ, ತುಳಸಿ, ಜೇನು ಅಥವಾ ಶುಂಠಿ ಇದರದ್ದೆಲ್ಲ ಒಂದು ಡಿಕಾಕ್ಷನ್ ಕಷಾಯ ಮಾಡ್ಕೊಂಡು ಕುಡಿತೀವಲ್ಲ. ಕಾರಣ ಏನಂದರೆ ಪ್ರತಿಯೊಂದರಲ್ಲೂ ಒಂದೊಂದು ಕೆಮಿಕಲ್ ಇದೆ. ಆ ಕೆಮಿಕಲಿಂದ ನಮಗೆ ಒಂದು ಪ್ರೊಟೆಕ್ಷನ್ ಸಿಕ್ಕೋದ್ರಿಂದ, ಈ ಒಂದು ವೈನಲ್ಲಿ ಅದು ರೆಸ್ವೆರಿಟ್ರಾಲ್ ಇರೋದ್ರಿಂದ, ಅಂದರೆ ಅದರಲ್ಲಿ ದ್ರಾಕ್ಷಿ ಬಳಸ್ತಾರಲ್ವ, ಹಾಗಾಗಿ ಅದು ಮತ್ತು ಎಲಾಜಿಕ್ ಆ್ಯಸಿಡು ಅಷ್ಟೇ ಭಾಳ ಮುಖ್ಯವಾದದ್ದು. ಅದಿರೋದ್ರಿಂದ ಖಂಡಿತವಾಗ್ಲೂ ಹೆಲ್ತ್ ಬೆನಿಫಿಟ್ ಇದೆ. ಸೊ ಅದು ಹೆಲ್ತ್ ಬೆನಿಫಿಟ್ ಬೇಕು ಅಂತ ವೈನೇ ಕುಡಿಬೇಕು ಅಂತೇನಿಲ್ಲ. ನೀವು ಬೆರೀಸ್ಗಳು ತಿನ್ಬೋದು, ಬ್ಲೂಬೆರಿ, ಆಮೇಲೆ ರಾಸ್ಬೆರಿ, ಸ್ಟ್ರಾಬೆರಿ, ಮತ್ತು ಇದು ನಮ್ಮದು ದ್ರಾಕ್ಷಿ, ಈ ಥರದ್ದು ಈ ಬೆರೀಸ್ಗಳು ದ್ರಾಕ್ಷಿ ಗುಂಪಿಗೆ ಸೇರಿದಂಥ. ಇದು ರೆಡ್ಡಲ್ಲಿ ಇರುತ್ತೆ. ರೆಡ್ ನೋಡಿದ್ದೀರಲ್ವ ನೀವು? ಬ್ಲ್ಯಾಕಲ್ಲೂ ಸ್ವಲ್ಪ ಇರುತ್ತೆ, ಗ್ರೀನಲ್ಲಿ ಸ್ವಲ್ಪ ಇರುತ್ತೆ, ರೆಡ್ಡಲ್ಲಿ ಜಾಸ್ತಿ ಇರುತ್ತೆ. ಒಂದೊಂದ್ರದ್ದು ಅದು ನೇಚರ್ ಬೇರೆ ಬೇರೆ ಅಲ್ಲ ಇರುತ್ತೆ, ಪ್ರಮಾಣದಲ್ಲಿ ವೇರಿಯೇಷನ್ನು ಆಗ್ತಾ ಬರುತ್ತೆ. ಹಾಗಾಗಿ ಇದೊಂದು ಅದ್ಭುತವಾಗಿದೆ. ಬೇರೆ ಏನೋ ಕುಡಿಯೋದು ನಿಮಗೆ ಅಭ್ಯಾಸ ಆಗಿದೆ, ಅದ್ರ ಬದಲಾಗಿ ನೀವು ವೈನ್ ಕುಡಿಬಹುದು. ಹೌದು, ಬೆಟರ್. ಹೌದು, ಬೇರೆದಕ್ಕಿಂತ ಬೆಟರ್. ಯಾಕಂದ್ರೆ ಇದರಲ್ಲಿ ಒಂದು ಬ್ಯೂಟಿಫುಲ್ ಕಾಂಪೊನೆಂಟ್ ಇದೆ. ಬಟ್ ನೀವು ಕುಡಿಯೋದೇ ಇಲ್ಲ ಅಂದ್ರೆ ಕುಡಿಬೇಕಾಗಿಲ್ಲ, ನೀವು ದ್ರಾಕ್ಷಿ ತಿನ್ನಿ ಸಾಕಷ್ಟೇ. ಹೌದು. ಇನ್ ಕೇಸ್ ಕುಡಿತಾರೆ ಅಂದ್ರೆ ಎಷ್ಟು ಕುಡಿಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಹೌದು, ಅದು ಸ್ಮಾಲ್ ಕ್ವಾಂಟಿಟಿ ಒಳ್ಳೇದೇ. ಅದು ಎನಿಥಿಂಗ್ ಅದಕ್ಕೆ ಹೇಳ್ತಾರೆ, ಹೆಚ್ಚಾದರೆ ಅಮೃತ ವಿಷ ಅಂತಾರೆ ನೋಡಿ. ಅಮೃತ ಅಂದರೆ ನಮಗೆ ಅಮರತ್ವ ಕೊಡೋದು. ನೀವು ಜಾಸ್ತಿ ಅದನ್ನು ತಗೋಬೇಡಿ, ಅಮೃತ ವಿಷ ಆಗುತ್ತೆ ಅಂತಂದರೆ. ಈಗ ಇದು ಒಳ್ಳೇದು, ಇದು ಅಮೃತ ಅಂತ ನಾವು ಅಂತೀವಿ. ಆದರೆ ಇದು ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಪ್ರತಿದಿನ ಕುಡಿತಾ ಬರೋದು, ಒಂದು ಜ್ಯೂಸ್ ಥರ, ಫ್ರೆಶ್ ಜ್ಯೂಸ್ ಕುಡಿಯೋ ಥರ ಕುಡಿತಾ ಬಂದರೆ, ಒಂದೇ ಗ್ಲಾಸ್ ಬಿಯರ್ ಕುಡಿಬೇಕು ಅಂದ್ರೆ ಅವನು ದೊಡ್ಡ ಗ್ಲಾಸ್ ತಗೊಂಡು ಕುಡಿಯೋದನ್ನ ನಾವು ಇಮೇಜ್ ನೋಡಿದ ನೆನಪಿದೆ ನನಗೆ. ಹೌದು. ಸೊ ಹಾಗೆ ಚಾಪೆ ಕೆಳಗಡೆ ತೂರಕ್ಕೆ ಟ್ರೈ ಮಾಡಬೇಡಿ, ಏನೋ ಮೇಡಮ್ ಹೇಳಿದ್ರು ಅಂತ. ಇಟ್ಸ್ ಆಲ್ ಅಬೌಟ್ ಹೆಲ್ತ್. ಹೌದು. ಆ ಹೆಲ್ತ್ ಬೇಕಾಗಿರೋ ಒಂದು ಕಾಂಪೊನೆಂಟ್ ಅದರಲ್ಲಿದೆ. ಬಟ್ ಆ ಕಾಂಪೊನೆಂಟ್ ಬೇರೆ ದ್ರಾಕ್ಷಿನಲ್ಲೂ ಮತ್ತು ಬೇರಿಗಳಲ್ಲೂ ಕೂಡ ಇದೆ. ಹೀಗಾಗಿ ಅದನ್ನು ಕುಡಿಬಹುದು ನೀವು. ಇನ್ ಕೇಸ್ ನೀವು ವೈನ್ ಕುಡಿಬೇಕು ಅಂದ್ರೆ ದಯವಿಟ್ಟು ಅದರ ಪ್ರಮಾಣವನ್ನು ತುಂಬಾ ಕಡಿಮೆ, ಮತ್ತೆ ವಾರದಲ್ಲಿ ಒಂದು 3 ದಿನ 2 ದಿನ ವೀಕೆಂಡ್ ಒನ್ಸ್ ಆಯಿತು ಅಂದರೆ ಒಂದು ಸ್ಮಾಲ್ ಕ್ವಾಂಟಿಟಿ ಇಟ್ಸ್ ಗುಡ್. ಏಕೆಂದರೆ ಡಿಟಾಕ್ಸಿಫಿಕೇಶನ್ ಆಗುತ್ತೆ ದೇಹದಲ್ಲಿ. ಬಟ್ ಲಿವರ್ಗೆ ಯಾವತ್ತೂ ನಾವು ಲೋಡ್ ಕೊಡಬಾರ್ದು. ಈಗ ಲಿವರು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೆವಿ ಲೋಡ್ ಕೊಟ್ಟರೆ ಅದು ಲಿವರ್ ಸಿರೋಸಿಸ್ ಆಗ್ಬೋದು. ಫ್ಯಾಟಿ ಲಿವರ್ ಯಾರಿಗೆ ಬರುತ್ತೆ ಹೇಳಿ? ಕುಡಿಯೋರಿಗೆ ಫ್ಯಾಟಿ ಲಿವರ್. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಫ್ಯಾಟಿ ಲಿವರ್ ಇದೆ ಕುಡಿಬೇಡಿ ನೀವು ಅಂತಾರೆ. ಇವ್ರು ಕೇಳಲ್ಲ ಅವ್ರ ಮಾತು, ಲಿವರ್ ಫ್ಯಾಟಿ ಲಿವರ್ ಅಂದರೆ ಗೊತ್ತಿಲ್ಲ. ಅದು ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದರೆ ಲಿವರ್ ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ. ಅದು ನೀವು ಏನೇ ಸೇವನೆ ಮಾಡಿದ್ರು ಅದೇ ಫ್ಯಾಕ್ಟ್ರಿ, ಅದು ನಿಮ್ಮದು ಕ್ಲೆನ್ಸಿಂಗ್ ಏನು ಮಾಡುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ, ಕ್ಲೀನ್ ಮಾಡೋದು ಅದೇ ಮೇನ್ ಫ್ಯಾಕ್ಟ್ರಿ. ಅದು ಅದೇ ಡ್ಯಾಮೇಜ್ ಆಯಿತು ಅಂದರೆ ನೀವು ಏನೇ ಸೇವನೆ ಮಾಡಿದ್ರೂ ರಕ್ತದಲ್ಲಿರುತ್ತೆ. ವೆರಿ ಟ್ರೂ. ನಾನು ಇದರಲ್ಲಿದ್ದೆ ಮೇಡಮ್, ಧಾರವಾಡದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಓದ್ತಾ ಇದ್ದೆ. ನನ್ನ ಪಕ್ಕದಲ್ಲಿ ಒಬ್ಬ ಎಲ್ಲ ಫ್ರೆಂಡ್ಸ್ ಎಲ್ಲ ಬೇರೆ ಒಬ್ಬ ರಾತ್ರಿ ಕುಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಎಲ್ಲರೂ ಕುಡ್ಕೊಂಡ್ಬಂದು ಇವನು ಕುಡಿದಾನೆ. ಇವನು ನಾನು ಅಂದರೆ ಪಾರ್ಟಿ ಮಾಡೋದೆಲ್ಲ ಒಂಥರ ಕಾಮನ್ನೇ. ಬಟ್ ಇವನು 2 ದಿನ ನಶೆದಲ್ಲಿದ್ದ ಮೇಡಮ್. ಇವು ಏನಂತ ಗೊತ್ತಿಲ್ಲ, ಇವನಿಗೆ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದಾರಲ್ಲ. ಇವನು ಎಷ್ಟು ಕುಡಿದ. ಆಮೇಲೆ ನನಗೆ ಇನ್ನೊಂದ್ಸಲ ಎಲ್ಲೋ ಕೂತ್ಕೊಂಡಾಗ ಯಾರೋ ಡಾಕ್ಟರ್ ಹೇಳಿದ್ರು, ನೋಡಿ ಹೆಂಗೆ ಅಂದರೆ ಈ ಟೋಲ್ ಬಂದರೆ ಹೆಂಗೆ ಒಂದೊಂದೇ ವೆಹಿಕಲ್ಗಳು ಪಾಸ್ ಆಗಬೇಕಲ್ಲ, ಹಾಗೆ ನೀವು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದರೆ ಅದನ್ನು ಸ್ವಲ್ಪನೇ ಅದನ್ನು ಪ್ರೊಸೆಸ್ ಮಾಡ್ತಾ ಇರುತ್ತೆ ಲಿವರು. ಸೊ ನೀವು ಆ ಥರ ನಿಧಾನವಾಗಿ ಅದು ಹೋಗುವಂಥದ್ದು. ನೀವು ಇಷ್ಟು ಹಾಕಿದ್ರೆ ಒಂದೇ ಸಲ ಪ್ರೊಸೆಸ್ ಮಾಡಲ್ಲ ಅದು. ಸೊ ಹೀಗಾಗಿ ಗಟ್ ಮೇಲೆ ಅಥವಾ ನೀವು ಲಿವರ್ ಮೇಲೆ ಅತಿಯಾದ ಪ್ರೆಷರ್ ಬೀಳೋದು
ಆ ಕಾರಣ ಈ ನಮ್ಮ ಈಗ ನೀವು ನೋಡಿ ವೆಸ್ಟರ್ನರ್ಸಲ್ಲಿ ನೀವು ಸುಮ್ಮನೆ ಈಗ ವೆಸ್ಟರ್ನ್ ಮೂವಿ ಯಾವ್ದಾದ್ರು ನೋಡ್ತಾ ಇದ್ರೆ ಅವರು ಕುಡಿತಾರೆ, ಇದು ಶಾರ್ಟ್ಸ್ ಅಂತೇನೋ ತಗೊಂತಾರೆ ನೋಡಿ, ಸ್ವಲ್ಪ ಸ್ವಲ್ಪ ಇರುತ್ತೆ, ನಿಧಾನ ಕುಡಿತಾ ಬರ್ತಾರೆ. ಅವ್ರು ಕುಡಿಯೋದೇ 1-2 ಗಂಟೆ ಮಾಡ್ತಾರೆ, ಊಟ ಆಮೇಲೆ ಅದ್ರ ಜೊತೆ ಮಾಡ್ತಾ ಇರೋದ್ರಿಂದ ಅದ್ರ ಎಫೆಕ್ಟ್ ಕಮ್ಮಿ. ನೀವು ಹೇಳ್ದಾಗೆ. ಆದರೆ ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿ ಹಂಗಲ್ಲ, ಯಾರೋ ಪಾರ್ಟಿ ಮಾಡ್ತಾರೆ ಕೊಡಿಸ್ತಾರೆ ಅಂತಂದರೆ ಬ್ಯಾಚುಲರ್ಸ್ ಪಾರ್ಟಿ ಅದು ಇದು, ಅವು ಎಷ್ಟು ಬಾಟ್ಲ್ ಬೇಕು ಅಂದರೆ ಇಡೀ ಬಾಟ್ಲೇ ಎತ್ಬಿಡೋದು, ಆಮೇಲೆ ಅದಕ್ಕೆ ಏನೋ ಮಿಕ್ಸ್ ಮಾಡೋದು ಇಲ್ಲ ನೀರು. ಏಕೆಂದರೆ ಅದು ಆ ಕಾನ್ಸಂಟ್ರೇಷನ್, ನೀರು ಏನಕ್ಕೆ ಆಗಬೇಕು ಅಂದರೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಬೇಕು. ಅದು ಪ್ರಗತಿಪರರು ಒಂದಷ್ಟು ಜನ ಫ್ರೆಂಡ್ಸ್ ನಂಗಿದ್ದಾರೆ, ಹೋದರೆ ಅವರು ಎಲ್ಲರೂ ನೀರಿಲ್ಲದೆ ಎಣ್ಣೆ ಹೊಡಿತಾ ಇದ್ದಾರೆ. ನಾನು ಏನಪ್ಪ ಇವರು ಈ ಥರ ಅಂತ ನನಗೆ ಆಶ್ಚರ್ಯ. ನನಗೆ ನಾವು ಹಿಂಗೆ ದೋಸ್ತ ಅಂತಂದ್ರು. ಇಲ್ಲ, ಖಂಡಿತ ಅವ್ರದ್ದು ಏನೋ ಅವ್ರ ಅದೃಷ್ಟ ಚೆನ್ನಾಗಿದೆ, ಲಿವರ್ ಕೆಲಸ ಮಾಡ್ತಾ ಇದೆ. ಸರ್ ಏನಾಯ್ತು ಅಂದ್ರೆ ಒಂದ್ಸಲ ನಮ್ಮ ಲ್ಯಾಬಲ್ಲಿ ಸ್ವಲ್ಪ ತಗೋತಾ ಇದ್ರು, ಬಟ್ ವಿತೌಟ್ ವಾಟರ್. ಇಲ್ಲ ಅದು ವಿತೌಟ್ ವಾಟರ್ ತಗೊಂಡ್ಲೇಬಾರ್ದು, ವಿತ್ ವಾಟರ್ ತಗೋಬೇಕು. ಏನಕ್ಕೆ ಅಂತಂದರೆ ನಮ್ಮಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತೀವಿ. ಈಗ ರ್ಯಾಟ್ಸ್ ಎಲ್ಲ ಇರುತ್ತೆ, ಇಲಿಗಳು, ಅದ್ರ ಮೇಲೆ ಬೇಕಾದಷ್ಟು ಥರದ ಎಕ್ಸ್ಪರಿಮೆಂಟ್ಗಳು ನಾವೆಲ್ಲ ಮಾಡ್ತಿರ್ತೀವಿ. ಒಂದ್ಸಲ ಏನಾಗಿತ್ತು, ಒಂದು ವಾಟರ್ ಬಾಟ್ಲ್ ಇರುತ್ತಲ್ಲ, ಅವಕ್ಕೆ ನೀರು ಕುಡಿಸ್ಬೇಕು ನಾವು. ಆ ವಾಟರ್ ಬಾಟಲು ಆಲ್ಕೋಹಾಲ್ ಎಕ್ಸ್ಚೇಂಜ್ ಆಗಿ ನಿಮ್ಗೆ ಕಾಣೋದಿಲ್ಲ, ಅದು ಎರಡು ಒಂದೇ ಕಲರ್ ಇರುತ್ತೆ. ವೈಟ್ ಬಾಟ್ಲಲ್ಲಿ ಇದ್ದಾಗ ನಿಮಗೆ ಅದು ನಾವು ಅದು ಸ್ಮೆಲ್ ಮಾಡಿ ನೋಡಬೇಕು, ಅದು ನೀರು ಅಥವಾ ಆಲ್ಕೋಹಾಲೋ ಗೊತ್ತಿಲ್ಲ. ಕುಡಿಸಿದ್ದ 1 ಸೆಕೆಂಡ್ಗೆ ಪಟ 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 ಅಂತ ಅದು ಹಿಂಗೆ ಅಂದು ಸತ್ತೋಯ್ತದು ಇಲಿ. ಅಂದರೆ ಕಾನ್ಸಂಟ್ರೇಟೆಡ್, ಅದು ಕಾನ್ಸಂಟ್ರೇಟೆಡ್ ಆಲ್ಕೋಹಾಲು ಬೇರೆದಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಅದು ಹೋಗಿದ ತಕ್ಷಣ ಅದು ವಿತ್ತಿನ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಸತ್ತೋಯ್ತು ಇಲ್ಲಿ. ಅಂದರೆ ಆ ಥರ ಮನುಷ್ಯ ಸ್ವಲ್ಪ ದೊಡ್ಡ ದೇಹ, ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ತಡ್ಕೊತಾ ಇದೆ. ಹಾಗೆ ಅಂದ್ಕೊಂಡು ನಾವೇನಾದ್ರೂ ವಿತೌಟ್ ವಾಟರ್ ಅದಕ್ಕೆ ನೀರು ಮಿಕ್ಸ್ ಮಾಡಿ ಅಂತ ಅನ್ನೋದಿಲ್ಲ, ಅಂದರೆ ಡ್ಯಾಮೇಜ್ ಆಗಿಬಿಡುತ್ತೆ ಲಿವರ್. ಸೊ ಅದು ಯಾವುದೇ ಕಾರಣಕ್ಕೂ ಅಡ್ವಿಸಿಬಲ್ ಅಲ್ಲ ಆಲ್ಕೋಹಾಲು. ಅದಕ್ಕೊಂದ್ಸಲ ನಾನು ಎಲ್ಲೋ ಒಂದು ಕಡೆ ಓದಿದ್ರೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಂದರ್ಭದಲ್ಲಿ, ಸರಿಯಾದ ಸ್ನೇಹಿತರೊಂದಿಗೆ, ಸರಿಯಾದ ಕ್ವಾಲಿಟಿ ಇರುವಂತಹದ್ದನ್ನು ನೀವು ತಗೊಂಡ್ರೆ ಅದು ಒಳ್ಳೆಯದು. ಇದರಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆದರೂ ಕೂಡ ಅದು ನಿಮ್ಗೆ, ನನಗಂತೂ ಇದರಲ್ಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ನಾನು 2 ಸ್ನೇಹಿತರನ್ನು ಕಳ್ಕೊಂಡಿದ್ದೆ. ಅಡ್ವರ್ಸಿಟಿ ಎಫೆಕ್ಟ್ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಏನಾಗುತ್ತೆ ಅಂದರೆ ನಿಮಗೆ ಸೆಡೆಟಿವ್ ಅಂತ ಅಂದೆ ನಾನು, ಗಾಬಾನ ಜಾಸ್ತಿ ಮಾಡುತ್ತೆ, ಗ್ಲುಟಾಮೇಟ್ನ ಕಮ್ಮಿ ಮಾಡೋದ್ರಿಂದ ಸೆಡೆಟಿವ್ ಆದಾಗ ಏನಾಗುತ್ತೆ ಅಂದರೆ ಆ ಕ್ಷಣದಲ್ಲಿ ನಾವು ಎಲ್ಲ ಒಂಥರ ಮರ್ತೋಗ್ಬಿಡುತ್ತಲ್ಲ. ಸೊ ಪ್ರಾಬ್ಲಮ್ಗಳೇನಾದ್ರು ಇದ್ದರೆ ಅದರಿಂದ ಹೊರಬರೋದಕ್ಕೆ ಆಲ್ಕೋಹಾಲ್ ಅಂತಂದರೆ ಖಂಡಿತ ಇಲ್ಲ, ನಿಮ್ಗೆ ಎಚ್ಚರ ಆದಮೇಲೆ ಪ್ರಾಬ್ಲಮ್ ಇರುತ್ತಲ್ಲೇ, ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಾವು ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಬಗ್ಗೆ ಇನ್ನೊಂದ್ಸಲ ನಾವು ಖಂಡಿತ ಮಾತಾಡೋಣ. ತುಂಬ ಜನರಿಗೆ ಪ್ರಶ್ನೆಗಳಿರ್ಬೋದು, ಏನು ಕುಡಿಬೇಕು, ಯಾರ ಜೊತೆ ಕುಡಿಬೇಕು, ಯಾವ್ದು ಕುಡಿಬೇಕು, ಇದೆಲ್ಲ ಪ್ರಶ್ನೆಗಳಿರ್ಬೋದು. ಎಲ್ಲರೂ ಕುಡಿತಿರ್ತಾರೆ, ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ, ನಾವೇನು ಮಾಡಬೇಕು, ಈ ಥರದ್ದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದೊಂದು ದಿನ ಉತ್ತರ ಕೊಡೋಣ. ನಿಮ್ಮ ಒಂದು ಜ್ಞಾನ ಮತ್ತು ನಮ್ಮ ಅನುಭವ ಅಂತಂದ್ರೆ ನಾನು ಎಲ್ಲ ನೋಡಿದ್ದೀನಿ ತುಂಬ ಜನರನ್ನ, ಆ ದೃಷ್ಟಿಯಿಂದ ಅದ್ರ ಬಗ್ಗೆ ಮಾತಾಡ್ಬೋದು. ಬಟ್ ವೈನ್ ಸೇವನೆ ಬಗ್ಗೆ ಅದ್ಭುತವಾಗಿ ಮೇಡಮ್ ಹೇಳಿದರು. ಅದ್ರ ಜೊತೆಗೆ ಬ್ರ್ಯಾಂಡ್ಗಳ ಕಾನ್ಷಿಯಸ್ ಕೂಡ ಆಗಿರ್ಬೇಕಲ್ವಾ? ಅಂದ್ರೆ ಈ ವೈನಲ್ಲಿ ನೋಡಿ, ಈ ವೆಸ್ಟರ್ನ್ ಕಂಟ್ರಿಲಿ ತುಂಬ ಹಳೇದಾದಷ್ಟು ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಗೋಲ್ಡ್ ಅಷ್ಟು ಮೊದಲೆಲ್ಲ ಅದನ್ನು ಒಂದು ಪಿಪಾಯಿಯಲ್ಲಿ ನೆಲದಲ್ಲಿ ಇಟ್ಬಿಟ್ಟು ಫರ್ಮೆಂಟ್ ಆಗ್ತಾ ಬರುತ್ತೆ. ಫರ್ಮೆಂಟ್ ಆದಾಗ ಏನಾಗುತ್ತೆ ಅಂದರೆ ಗಟ್ ಮೈಕ್ರೋಬ್ಸ್ ಡೈವರ್ಸಿಟಿ ಚೆನ್ನಾಗಿ ಮಾಡುತ್ತೆ. ಅದು ಫರ್ಮೆಂಟ್ ಹೆಂಗಾಗುತ್ತೆ, ನಿಮಗೆ ಎಥನಾಲ್ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ, ಗಟ್ ಮೈಕ್ರೋಬ್ಸ್ಗೆ ಒಳ್ಳೆ ಅದು ಪ್ರೋಬಯೋಟಿಕ್ ಥರ ಆಗಿರೋದ್ರಿಂದ ಅದು ಹಳೇದಾದಷ್ಟು ಅದಕ್ಕೆ ರೇಟ್ ಜಾಸ್ತಿ. ನಾವು ಈಗ ಮಕ್ಕಳುಗಳಿಗೆ ನಮ್ಮ ಅಜ್ಜಿ ಅವರೆಲ್ಲ ಯಾವ ರೀತಿ ಒಡವೆಗಳು ಆಸ್ತಿ ಎಲ್ಲ ಕೊಡ್ತಾರೆ, ವೆಸ್ಟರ್ನರ್ಸಲ್ಲಿ ಈ ಒಂದು ವೈನನ್ನ ದೊಡ್ಡದನ್ನು ಏನೋ ಒಂದು ಅವ್ರು ಅದನ್ನ ಮಾಡಿಟ್ಟಿರ್ತಾರೆ. 100 years, 150 years, 200 years ಅಂತೆಲ್ಲ ಇರುತ್ತದು. ಸೊ ಅಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ. ಈಗಲೂ 15 years ಆ ಥರ ಬಿಸ್ಕಿನಲ್ಲೂ ತುಂಬ ಬರೆದಿರ್ತಾರೆ ಮೇಲೆ 15 year old, 20 year old ಅಂತ. ಬಟ್ ಸೊ ವಿತ್ ಆಲ್ ದ ಡಿಸ್ಕ್ಲೇಮರ್ಸ್, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಒಂದು ವೈನ್ ಸೇವನೆ ಬಗ್ಗೆ. ಜೊತೆಗೆ ಬ್ರ್ಯಾಂಡ್ ಅಂತ ಹೇಳಿದೆ ನಾನು. ಅಂದರೆ ಬ್ರ್ಯಾಂಡ್ ಯಾವುದು ಕುಡಿಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ನೋನ್ ಬ್ರ್ಯಾಂಡ್ಗಳಿಗೆ ಹೋಗಿ ಅದ್ರ ವೆಬ್ಸೈಟ್ನ ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಈ ಎಲ್ಲ ಪರ್ಮಿಷನ್ ತೊಗೊಂಡಿದ್ದಾರೆ ನೋಡ್ಕೊಳ್ಳಿ. ಯಾಕೆಂದರೆ ಕಡಿಮೆ ರೇಟಲ್ಲೂ ಸಿಗುತ್ತೆ, ಜಾಸ್ತಿ ರೇಟಲ್ಲೂ ಸಿಗುತ್ತೆ ನಿಮಗೆ ವೈನ್ಗಳು. 100 ಬ್ರ್ಯಾಂಡ್ಗಳಿವೆ. ಸೊ ಎಲ್ಲದರಲ್ಲೂ ವೈನ್ ಪ್ರಿಪೇರ್ ಮಾಡ್ತಾರೆ. ಪ್ರತಿ ಒಂದು ಎಲೆ ಆಗಿರ್ಬೋದು, ನೀವು ಹಣ್ಣುಗಳಲ್ಲಿ ಮಾಡ್ತಾರೆ, ಮನೇಲೇನೆ ಅದು ಗೇರ್ ಹಣ್ಣಿನಿಂದ ಮಾಡ್ತಾರೆ, ಅಕ್ಕಿಲು ಮಾಡ್ತಾರೆ, ಎಲ್ಲದರಲ್ಲೂ ಮಾಡ್ತಾರೆ. ಅಂದರೆ ಎಲ್ಲದರಲ್ಲೂ ಈ ಪಾಲಿಫಿನಾಲಿಕ್ ಕಾಂಪೌಂಡ್ ಅನ್ನೆಲ್ಲ ಇರುತ್ತದು. ಯಾವುದ್ಯಾವುದರಿಂದ ಮಾಡಿರ್ತಾರೆ, ಆ ಒಂದು ಸಸ್ಯ, ಆ ಒಂದು ಹಣ್ಣಿನಲ್ಲಿ ಏನು ಒಂದು ಕೆಮಿಕಲ್ ಇರುತ್ತೆ ಅದು ಅದರಲ್ಲಿ ಇರುತ್ತೆ, ಅದು ಒಳ್ಳೆಯದು. ಅದ್ರ ಜೊತೆಗೆ ಆಲ್ಕೋಹಾಲ್ ಇರುತ್ತಲ್ಲ, ಅದು ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ. ಹೀಗಾಗಿ ನೀವು ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ದೋಸ್ ಥಿಂಗ್ಸ್. ಬಟ್ ಅದೇ ಮೇಡಮ್ ಹೇಳಿದ ಹಾಗೆ ಕುಡಿಯೋ ಅಭ್ಯಾಸ ಇದ್ದವರು ವೈನ್ನ ಕುಡಿಬಹುದು,
ಬಟ್ ಲಿಮಿಟೆಡ್ ವಾರಕ್ಕೆ ಒಂದು ಸಲನೋ 2 ಸಲನೋ ಒಂದು ಸರಿಯಾದ ಪ್ರಮಾಣದಲ್ಲಿ ಕುಡಿದ್ರೆ ಅಂಥ ದೊಡ್ಡ ಡ್ಯಾಮೇಜ್ ಆಗಲಿಕ್ಕಿಲ್ಲ. ಬಟ್ ಯಾವುದಕ್ಕೂ ಕೂಡ ನೀವು ಈ ಥರದ ನಿರ್ಧಾರ ಕೈಗೊಳ್ಳೋ ಬೇಕಾದ್ರೆ ನಿಮ್ಮ ಡಾಕ್ಟರ್ ಜೊತೆ ಒಂದು ಸಲ ಕನ್ಸಲ್ಟ್ ಮಾಡಿಕೊಂಡು ನಿಮ್ಗೆ ಆ ಥರ ಹವ್ಯಾಸ ಇದ್ದರೆ, ಇಲ್ಲ ಅಂದರೆ ದಯವಿಟ್ಟು ಅದಕ್ಕೆ ಹೋಗಲೇಬೇಡಿ. ದ್ರಾಕ್ಷಿ ತಿನ್ಕೊಂಡು ಮನೇಲಿ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿರಿ. ಸೊ ಮೇಡಮ್, ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಡಾಕ್ಟರ್ ಮಾಲಿನಿ ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳಿದ್ದರೆ, ನಿಮ್ಮ ಅನುಭವದ ಗಾಥೆಗಳೇನಾದರೂ ಇದ್ದರೆ, ಕುಡಿತದ ಬಗ್ಗೆ, ವೈನ್ ಬಗ್ಗೆ ಅದನ್ನು ಶೇರ್ ಮಾಡ್ಕೊಳ್ಳುವಂಥದ್ದಿದ್ದರೆ ಶೇರ್ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೆ ಅದು ಪಾಠ ಆಗಲಿ. ನನ್ನ ಲೈಫಲ್ಲಿ ತುಂಬ ಇದೆ, ನಾನು ತುಂಬ ಜನರನ್ನು ನೋಡಿದ್ದೀನಿ. ಸೊ ನಂಗೆ ತುಂಬ ಅಂದರೆ ಅದ್ರ ಬಗ್ಗೆ ಐ ಹ್ಯಾವ್ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಒಂದ್ಸಲ ಹೇಳ್ತೀನಿ ಯಾವ ಥರ ಶುರುವಾಗಿ ಯಾವ ಥರ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಕುಡಿತ ಅನ್ನೋದು ಇದೆಯಲ್ಲ, ಆ ಒಂದು ಹವ್ಯಾಸ, ಅದ್ರ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ, ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ಸೊ ಒಂದು ವಯಸ್ಸಲ್ಲಿ ನೀವೇನಾದರೂ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಭಾಳ ಕಷ್ಟ. ಹೀಗಾಗಿ ಆ ಒಂದು ಕಾನ್ಷಿಯಸ್ನೆಸ್ ತುಂಬ ಇಂಪಾರ್ಟೆಂಟು. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.